ಸೊ ಯಾರಿಗೆಲ್ಲ ಆಗುತ್ತೆ ನೀವೆಲ್ಲ ವಿಡಿಯೋವನ್ನ ಆನ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟ್ ಆಗಿ ಸೆಷನ್ ನ ಸ್ಟಾರ್ಟ್ ಮಾಡ್ತೀನಿ. ಇದು ಕಂಟಿನ್ಯೂ ಸೆಷನ್ ಇವತ್ತು ಇರುತ್ತೆ. ಈಗ ನಮ್ದು ಪೆಂಡಿಂಗ್ ಸೆಷನ್ ಗಳಾಗ್ಬಿಟ್ಟಿದೆ. ಯಾವುದು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಇದು ಕೂಡ ಇನ್ನೂ 2 ಸೆಷನ್ ಇದೆ, ಅದಾಗುತ್ತೆ. ಈಗ ಡ್ರೀಮ್ ಇದು ಕಂಟಿನ್ಯೂ ಆಗಿ ನಿನ್ನೆ ಇದೆ, ಇವತ್ತು ಇದೆ, ನಾಳೆದು ಕೂಡ ಇರುತ್ತೆ. ಆಯ್ತಾ, ಕಂಟಿನ್ಯೂ ಇರುತ್ತೆ. ಎಲ್ಲಾ ಸೆಷನ್ಗಳು ಇಂಪಾರ್ಟೆಂಟ್ ಇರುತ್ತೆ, ಕಂಟಿನ್ಯೂಟಿ ಇದ್ರೇನೆ ಒಳ್ಳೇದು. ಸೊ ಇವಾಗ ಸ್ಕ್ರೀನ್ ಅನ್ನು ಶೇರ್ ಮಾಡಿಬಿಟ್ಟು ಇವತ್ತಿನ ಸೆಷನ್ ಅಲ್ಲಿ ಡನ್. ಸ್ಕ್ರೀನ್ ಶೇರ್ ಆಯ್ತಲ್ಲ. ಓಕೆ, ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಯಾರಿಗೆಲ್ಲ ಆಗತ್ತೆ ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಥ್ಯಾಂಕ್ ಯು. ಯಾರೆಲ್ಲ ವಿಡಿಯೋ ಆನ್ ಮಾಡ್ಕೊಂಡ್ರು ಥ್ಯಾಂಕ್ ಯು ಸೋ ಮಚ್. ಇವಾಗ ಈ ಸೆಷನ್ ನಲ್ಲಿ ನಿನ್ನೆ ಏನೆಲ್ಲ ನಾವು ಅಫರ್ಮೇಶನ್ ವರ್ಡ್ ಗಳನ್ನ ಸೆಟ್ ಮಾಡಿಸಿದ್ದೆ, ಸೊ ಅದನ್ನ ಒಂದ್ ಕಡೆ ಬರೆದು ನೀಟಾಗಿ ಇಟ್ಕೊಂಡಿದ್ರೆ ವೆಲ್ ಅಂಡ್ ಗುಡ್, ಒಳ್ಳೇದು. ನಿನ್ನೆ ಸೆಷನ್ ನಲ್ಲಿ ಹೇಳಿರುವ ಹಾಗೆ ಮಾಡ್ಕೊಂಡಿದ್ರೆ ಇವತ್ತು ಹೆಲ್ತ್ ಬಗ್ಗೆ, ಕಂಪ್ಲೀಟ್ ಆಗಿ ಹೆಲ್ತ್ ಬಗ್ಗೆ ಇರುತ್ತೆ. ಹೆಲ್ತ್ ಬಗ್ಗೆ ಇದ್ರೂ ಕೂಡ ಸೇಮ್ ಇವತ್ತಿನ ಪ್ರತಿಯೊಂದು ಸ್ಲೈಡ್ ಅಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳಿಗೂ ಅದನ್ನ ಅಪ್ಲೈ ಮಾಡಕ್ಕಾಗುತ್ತೆ. ಯಾಕೆ ಅಂತಂದ್ರೆ ಇದು ಥಾಟ್ ಪ್ಯಾಟರ್ನ್ ಬಗ್ಗೆ ಇರುತ್ತೆ. ನನಗೆ ಸ್ಲೈಡ್ ಗೆ ಹೋಗ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಐ ಥಿಂಕ್ ಶೇರ್ ಆಗಿದೆ ಅಂತ ಅನ್ಸುತ್ತೆ, ಸ್ಕ್ರೀನ್ ಮೂವ್ ಆಗ್ತಾ ಇದೆ ಅಲ್ವಾ? ಇದು ಆಲ್ರೆಡಿ ನಾನು ಮುಂಚೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತುಂಬಾ ಜನರಿಗೆ, ಬಟ್ ಗೊತ್ತಿರಬೇಕು ಕೆಲವರಿಗೆ ಗೊತ್ತಿಲ್ಲದಿರಬಹುದು. ಹೀಲ್ ಯುವರ್ ಬಾಡಿ ಅಂತ ಇದು ಒಂದು ಬೆಸ್ಟ್ ಸೆಲ್ ಆಗಿರುವಂತಹ ಪುಸ್ತಕ. ಸೊ ಇದರ ಆಥರ್ ಯಾರಿದ್ದಾರೆ? ಲೂಯಿಸ್ ಹೇ ಅಂತ. ಇವರದ್ದೇ ಪುಸ್ತಕದ ಪ್ರತಿಯೊಂದು ಇಂಪಾರ್ಟೆಂಟ್ ಬುಲೆಟ್ ಪಾಯಿಂಟ್ ಗಳು ಏನಿದೆ ಅದನ್ನ ನಾನು ಬರ್ದು ಈ ರೀತಿಯಾಗಿ ರೆಡಿ ಮಾಡಿರೋದು, ನಾನೇ ಖುದ್ದು ಬರೆದಿರುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಆ ಪುಸ್ತಕದಲ್ಲಿ ನೆಕ್ಸ್ಟ್ ಆ ಆಥರ್ ಏನೇನು ಹೇಳ್ತಾರೆ ಆ ಸ್ಲೈಡ್ ಅನ್ನ ನಿಮ್ಗೆ ಜಸ್ಟ್ ಶೇರ್ ಮಾಡ್ತೀನಿ. ಓಕೆ, ಇಲ್ಲಿ ಆಥರ್ ಹೇಳ್ತಾರೆ, ಬುಕ್ ಆಥರ್ ಲೂಯಿಸ್ ಹೇ ಅವರು ಲಕ್ಷಾಂತರ ಜನರ ಆರೋಗ್ಯವನ್ನು ಥಾಟ್ಸ್ ಪ್ಯಾಟರ್ನ್ ಚೇಂಜ್ ಮಾಡಿಸಿ ಮತ್ತು ನ್ಯೂಟ್ರಿಷನ್ ಫುಡ್ ಅನ್ನ ಸ್ವಲ್ಪ ಚೇಂಜ್ ಮಾಡಿಸಿ ಹೀಲ್ ಮಾಡಿಸಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತಾನೆ ಈ ಸೆಷನ್ ನಲ್ಲಿ ಇರುತ್ತೆ, ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಒಂದು ಬಂದ್ಬಿಟ್ಟು ಥಾಟ್ಸ್ ಪ್ಯಾಟರ್ನ್, ಇನ್ನೊಂದು ನ್ಯೂಟ್ರಿಷನ್ ಪಾರ್ಟ್, ಹಾಗೇನೆ ಲೈಫ್ ಸ್ಟೈಲ್ ಚೇಂಜ್ ನಿಂದ ನಮ್ಮ ಆರೋಗ್ಯವನ್ನ ಬೆಟರ್ ಮಾಡ್ಕೊಳಕ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆಥರ್ ಹೇಳ್ತಾರೆ, ಆಥರ್ ತಮ್ಮ ಥಾಟ್ಸ್ ಪ್ಯಾಟರ್ನ್ ಮತ್ತು ಊಟದ ಅಭ್ಯಾಸವನ್ನ ಸರಿ ಮಾಡಿಕೊಂಡು ಕ್ಯಾನ್ಸರ್ ಕಾಯಿಲೆಯನ್ನು ಹೀಲ್ ಮಾಡ್ಕೊಂಡಿದ್ದಾರೆ. ಸ್ವಂತ ಯಾರು ಬುಕ್ ಇದು ಆಥರ್ ಯಾರಿದ್ದಾರೆ, ಬರಹಗಾರ ಯಾರಿದ್ದಾರೆ, ಅವರಿಗೆ ಆ ರೀತಿಯ ಸಮಸ್ಯೆ ಇತ್ತು. ಅದನ್ನ ಅವರು ಜಸ್ಟ್ ಸಂಕಲ್ಪದ ಪ್ಯಾಟರ್ನ್, ಥಾಟ್ಸ್ ಪ್ಯಾಟರ್ನ್, ಓಲ್ಡ್ ಥಾಟ್ಸ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿ ನಂತರ ಆ ಅಫರ್ಮೇಶನ್ ಅನ್ನ ಹೇಗ್ ಮಾಡ್ಬೇಕು ಅಂತ ಮಾಡಿಸ್ಕೊಂಡು ಅವರು ಅದರಿಂದ ಓವರ್ಕಮ್ ಆಗಿದ್ದಾರೆ. ಇದ್ರ ಬಗ್ಗೆ ನಾಳೆ ನಾನು 15 ಪಾಯಿಂಟ್ಸ್ ಅನ್ನ ಹೇಳ್ತೀನಿ, ಹೇಗೆ ನಾವು ವಿಜುವಲೈಸೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ನೆಕ್ಸ್ಟ್ ಅವ್ರು ಹೇಳ್ತಾರೆ ಪುಸ್ತಕದಲ್ಲಿ ಮುಂದೆ ಕಂಟಿನ್ಯೂ ಆಗಿ, ನಮ್ಮ ಶಕ್ತಿ ನಮ್ಮ ವರ್ತಮಾನ ಸಮಯದಲ್ಲೇ ಇದೆ, ಅದು ನಮ್ಮ ಬಳಿಯೇ ಇದೆ. ಅದು ಎಲ್ಲಿದೆ? ನಮ್ಮ ಬ್ರೈನ್ ನಲ್ಲಿ ಇದೆ ಅಂತ ಹೇಳ್ತಾರೆ ಅವರು. ಹೇಳಿ, ನಮ್ಮ ಶಕ್ತಿ ವರ್ತಮಾನ ಸಮಯದಲ್ಲೇ ಇದೆ, ನಮ್ಮ ಬಳಿಯೇ ಇದೆ, ಅದು ನಮ್ಮ ಬ್ರೈನ್ ನಲ್ಲಿ ಇದೆ. ಅದನ್ನ ಯೂಸ್ ನಾವು ನೆಗೆಟಿವ್ ಆಗಿ ಮಾಡ್ಕೊಳ್ತೀವ, ಪಾಸಿಟಿವ್ ಆಗಿ ಮಾಡ್ಕೊಳ್ತೀವ, ಅದು ನಮ್ಮ ಕೈನಲ್ಲಿ ಇರುತ್ತೆ. ಬಟ್ ಶಕ್ತಿ ಅಂತೂ ಇದೆ, ಎಲ್ಲರ ಹತ್ರನು ಆ ಪವರ್, ಆ ಎನರ್ಜಿ, ಆ ಶಕ್ತಿ ಇದೆ. ನೆಕ್ಸ್ಟ್ ಈ ಸ್ಲೈಡ್ ನೋಡಿ. ಓಕೆ, ನಾವು ಯಾವುದೋ ನಂಬಿಕೆ ವಿಚಾರವನ್ನ ತನ್ನದನ್ನಾಗಿ ಮಾಡಿಕೊಂಡಿದ್ದೇವೆ ಅಥವಾ ಯಾವುದೋ ಸಂಕಲ್ಪ ಮತ್ತು ಮಾತನ್ನ ಪದೇ ಪದೇ ಉಪಯೋಗಿಸಿದ್ದೇವೆಯೋ ಅದರ ಪರಿಣಾಮವೇ ಈಗಿನ ಜೀವನ. ಆದರೆ ಈಗ ತೆಗೆದುಕೊಳ್ಳುವ ನಿರ್ಧಾರ, ಸಂಕಲ್ಪ ಭವಿಷ್ಯವನ್ನ ರೂಪಿಸ್ತದೆ. ಏನ್ ಹೇಳಿ, ಅರ್ಥ ಆಯ್ತಲ್ವಾ? ಯಾವುದೋ ನಂಬಿಕೆಗೆ ಒಳಗಾಗಿರ್ತೀವಿ, ಇಲ್ಲ ಯಾವುದೋ ಒಂದು ವಿಚಾರ ನಾವು ತಿಳ್ಕೊಂಡಿರ್ತೀವಿ ಅಥವಾ ಆ ವಾತಾವರಣದಲ್ಲಿ ಬೆಳೆದಿರ್ತೀವಿ. ಆ ನಂಬಿಕೆ ಮತ್ತೆ ವಿಚಾರವನ್ನ ನಾವು ನಮ್ದು ಅಂತ ಅಂದ್ಕೊಂಡ್ಬಿಟ್ಟು ನಮ್ಮದನ್ನಾಗಿ ಮಾಡ್ಕೊಂಡಿದ್ದೀವಿ. ಅಥವಾ ಯಾವುದೋ ಒಂದು ಸಂಕಲ್ಪ ಅಥವಾ ಯಾವುದೋ ಒಂದು ಮಾತನ್ನ ಪದೇ 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 ಗೊತ್ತಿದ್ದೋ ಗೊತ್ತಿಲ್ದೆಯೋ ಯೂಸ್ ಮಾಡ್ಬಿಟ್ಟಿದೀವಿ. ಅದರ ಪರಿಣಾಮ ಏನಾಗಿದೆ ಹೇಳಿ? ಈಗ ನಾವು ಹೇಗಿದ್ದೀವಿ ಹಾಗಿದ್ದೀವಿ. ದುಃಖಿಯಾಗಿದ್ರು ಅದಕ್ಕೆ ಕಾರಣ ನಮ್ಮ ನಂಬಿಕೆಗಳೇ, ಖುಷಿಯಾಗಿದ್ರು ಕೂಡ ಅದಕ್ಕೆ ಕಾರಣ ನಮ್ಮ ನಂಬಿಕೆಗಳೇ. ಅಥವಾ ನಾವು ಯಾವುದನ್ನು ಪದೇ ಪದೇ ಒಂದು ಪ್ಯಾಟರ್ನ್ ನಲ್ಲಿ ಬಳಸಿದ್ದೀವಿ, ಹೇಳಿದ್ದೀವಿ, ಇಷ್ಟ ಇದ್ದೋ ಇಷ್ಟ ಇಲ್ಲದೇನೋ, ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಬೇಕಿದ್ದೋ ಬೇಕಿಲ್ಲದೆಯೋ ಮಾಡಿದ್ದೀವಿ. ಅದರ ಪರಿಣಾಮವೇ ಇವಾಗಿನ ಜೀವನ ಅಂತ ಲೂಯಿಸ್ ಹೇ ಅವರು, ಇದರ ಆಥರ್ ಹೇಳ್ತಾ ಇರೋದು. ಆದ್ರೆ ಆಪ್ಷನ್ ಕೊಡ್ತಾರೆ ನೆಕ್ಸ್ಟ್ ಏನು? ಆದ್ರೆ ಈಗ ನೀವೇನ್ ತೆಗೆದುಕೊಳ್ತೀರ ನಿರ್ಧಾರ, ಆ ನಿರ್ಧಾರ ಅಥವಾ ಸಂಕಲ್ಪ, ಆ ಹೊಸ ಥಾಟ್ಸ್ ಪ್ಯಾಟರ್ನ್ ಭವಿಷ್ಯವನ್ನ ಚೇಂಜ್ ಮಾಡುತ್ತೆ, ಭವಿಷ್ಯವನ್ನ ರೂಪಿಸ್ತದೆ. ನೆಕ್ಸ್ಟ್ ಆಥರ್ ಹೇಳ್ತಾರೆ, ನಿಮ್ಮ ಪ್ರಾಬ್ಲಮ್ ಮತ್ತು ನೆಗೆಟಿವ್ ಥಾಟ್ಸ್ ಎಷ್ಟೇ ಸ್ಟ್ರಾಂಗ್ ಹಾಗೂ ಹಳೆಯದಿರಲಿ, ಏನ್ ಹೇಳಿ, ನಮ್ದು ಸಂಕಲ್ಪ ಅಥವಾ ನಮ್ಮ ಥಾಟ್ಸ್ ಪ್ಯಾಟರ್ನ್ ಎಷ್ಟೇ ಓಲ್ಡ್ ಇರ್ಲಿ ಅಥವಾ ಎಷ್ಟೇ ನೆಗೆಟಿವ್ ಆಗಿರ್ಲಿ, ಎಷ್ಟೇ ಪ್ರಾಬ್ಲಮೆಟಿಕ್ ಆಗಿರ್ಲಿ,
ಎಷ್ಟೇ ಸ್ಟ್ರಾಂಗ್ ಆಗಿರ್ಲಿ. ಅದಕ್ಕೆ ಹೇಳ್ತಾರೆ ಯಾವ್ದ್ಯಾವ್ದು ಹಣಕ್ಕೆ ಸಂಬಂಧಪಟ್ಟಂತೆ ನಾವು ಕೆಲವೊಂದು ಥಾಟ್ಸ್ ಮಾಡಿರ್ಬೋದು ನೆಗೆಟಿವ್, ಅಥವಾ ಹೆಲ್ತ್ ಗೆ ಸಂಬಂಧಪಟ್ಟಂತೆ ನಾವು ನೆಗೆಟಿವ್ ಮಾಡಿರ್ಬೋದು, ರಿಲೇಶನ್ಶಿಪ್ ಗೆ ಸಂಬಂಧಪಟ್ಟಂತೆ ನಾವು ನೆಗೆಟಿವ್ ಮಾಡಿರಬಹುದು, ಮತ್ತೆ ನಮ್ಮ ಮೇಲೆ ನಮ್ಗೆ ವೈರಾಗ್ಯ ಈ ಸಂಬಂಧಪಟ್ಟಂತೆ ಕೆಲವೊಂದು ಥಾಟ್ಸ್ ಗಳನ್ನ ನಾವು ಸೆಟ್ ಮಾಡಿರ್ಬೋದು. ಅದು ಎಷ್ಟೇ ಸ್ಟ್ರಾಂಗ್ ಆಗಿರ್ಲಿ, ಎಲ್ಲವನ್ನ ನಿಮ್ಮ ಹೊಸ ಥಾಟ್ಸ್ ಪ್ಯಾಟರ್ನ್ ಇಂದ ಸರಿ ಮಾಡ್ಕೊಳ್ಬಹುದು ಅಂತ ಆಥರ್ ಹೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್ ಅಲ್ಲ. ನಾವು ಎಷ್ಟೇ ಅದು ಓಲ್ಡ್ ಥಾಟ್ಸ್ ಇರ್ಲಿ, ನೆಗೆಟಿವ್ ಥಾಟ್ಸ್ ಇರ್ಲಿ, ಸ್ಟ್ರಾಂಗ್ ಥಾಟ್ಸ್ ಇರ್ಲಿ, ಪ್ಯಾಟರ್ನ್ ಇದು. ಅದಕ್ಕೆ ಸಂಸ್ಕಾರ ಅಂತ ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೋದು. ಅದೆಷ್ಟೇ ಸಂಸ್ಕಾರ ಸ್ಟ್ರಾಂಗ್ ಆಗಿರ್ಲಿ, ಅದು ಹಣಕ್ಕೆ ಸಂಬಂಧಪಟ್ಟಿದ್ದು, ಹೆಲ್ತ್ ಗೆ ಸಂಬಂಧಪಟ್ಟಿದ್ದು, ರಿಲೇಶನ್ಶಿಪ್ ಗೆ ಸಂಬಂಧಪಟ್ಟಿದ್ದು, ಅಥವಾ ನಮ್ಮ ಮೇಲೆ ನಮ್ಗೆ ಏನೊಂದು ವೈರಾಗ್ಯ ಬಂದಿರುತ್ತೆ ಸಾಕಪ್ಪ ಅಂತ, ಇದಕ್ಕೆ ಸಂಬಂಧಪಟ್ಟಿರುವ ಆ ಸಂಸ್ಕಾರ ಅಥವಾ ಥಾಟ್ಸ್ ಪ್ಯಾಟರ್ನ್ ಇರ್ಬೋದು. ಅದು ಏನೇ ಇದ್ರೂ ಕೂಡ ಆ ಥಾಟ್ಸ್ ಇದು ಪ್ಯಾಟರ್ನ್. ನೀವು ಹೊಸ ಥಾಟ್ಸ್ ಪ್ಯಾಟರ್ನ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಆ ಹಿಂದಿನ ಎಲ್ಲ ಥಾಟ್ಸ್ ಇದು ಪ್ಯಾಟರ್ನ್ ಮರ್ಜ್ ಆಗಿ ಹೋಗುತ್ತೆ. ಅದಕ್ಕೆ ಸಂಸ್ಕಾರ ಬದಲಾವಣೆ ಅಂತ ಕರೀತಾರೆ. ಥಾಟ್ಸ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದು ಈಸಿಯಾಗಿ ಹೋಗಲ್ಲ. ಇದ್ರ ಮೇಲೆ ತುಂಬಾ ಕೆಲಸ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬುಕ್ ಅಲ್ಲಿ ಈ ಪಾಯಿಂಟ್ ಕೂಡ ಹೇಳ್ತಾರೆ, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಪ್ಯೂರ್ ಖುಷಿಯಲ್ಲಿ ಇರ್ತಿದ್ವಿ, ಹೌದಲ್ವಾ? ಇವಾಗಲೂ ಕೂಡ ಮಕ್ಕಳನ್ನ ನೋಡಿದ್ರೆ ಹೇಗಿರ್ತಾರೆ ಮಕ್ಕಳು ನೋಡಿ ನಗ್ತಾ ಇರ್ತಾರೆ, ಮಕ್ಕಳು ನೋಡಿದ್ರೆ ಖುಷಿಯಾಗಿ ನಲಿತಾ ಇರ್ತಾರೆ. ಆ ಮಕ್ಕಳು ಪ್ಯೂರ್ ಆಗಿರೋ ಖುಷಿಯಲ್ಲಿ ಇರ್ತಾರೆ, ಎಲ್ಲಾ ಭಾವನೆಗಳನ್ನ ಓಪನ್ ಆಗಿ ಹೇಳ್ಕೊಳ್ತಿರ್ತಾರೆ. ಹಾಗೆ ಸ್ವಯಂ ಅನ್ನು ಸಂಪೂರ್ಣ ಪ್ರೀತಿಸ್ತಾರೆ ಮಕ್ಕಳು, ತನ್ನನ್ನು ತಾನು ಪ್ರೀತಿ ಮಾಡ್ತಾರೆ. ಆದ್ರೆ ದೊಡ್ಡವರು ಆಗ್ತಾ ಆಗ್ತಾ ಕೆಲವೊಂದು ಬದಲಾವಣೆಗಳು ನಮ್ಮ ಜೀವನದಲ್ಲಿ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಉದಾಹರಣೆಗೆ ನೋಡಿ, ಮಕ್ಕಳು ಚಿಕ್ಕವರಿದ್ದಾಗ ಎಲ್ಲವನ್ನ ಅಪ್ಪ ಅಮ್ಮಗೆ ಬಂದು ಹೇಳ್ತಾರೆ ಗೊತ್ತಾ. ಅದು ಎಷ್ಟೇ ಚಿಕ್ಕ ವಿಚಾರ ಇರ್ಲಿ, ಎಷ್ಟೇ ದೊಡ್ಡದಿರ್ಲಿ, ಖುಷಿ ಇರ್ಲಿ, ಭಯ ಇರ್ಲಿ, ಏನಾದ್ರು ಬೇಕಾ ಎಲ್ಲ ಹೇಳ್ತಾರೆ. ಬಟ್ ಸ್ವಲ್ಪ ದೊಡ್ಡ ಮಕ್ಕಳು ಆದ ತಕ್ಷಣ ಗೊತ್ತಾ, 5, 6, 7ನೇ ಕ್ಲಾಸ್, 8ನೇ ಕ್ಲಾಸ್ ಈಗ ಹೋಗ್ತಾ ಹೋಗ್ತಾ ಹೇಳೋದನ್ನ ಫಿಲ್ಟರ್ ಮಾಡ್ತಾರೆ. ಅದಕ್ಕೆ ಕಾರಣ ಮನೆಯ ವಾತಾವರಣ, ಅದಕ್ಕೆ ಕಾರಣ ಪೇರೆಂಟ್ಸ್. ಚಿಕ್ಕವರಿರುವಾಗ ಹೇಳಿದಾಗ ಖುಷಿಯಿಂದ ಹೇಳಿದಾಗ, ಹೆಂಡತಿ ಹತ್ರ ಹೇಳಿದ್ರೆ ಗಂಡನ್ ಕರೆದು ಹೇಳ್ತಾರೆ, ನೋಡಿ ನಿಮ್ ಮಗಳು ಅಥವಾ ನಿಮ್ ಮಗ ನೋಡಿ ಏನ್ ಮಾಡ್ತಾ ಇದ್ದ ನೋಡಿ ಅಂತ ಪಾಸಿಟಿವ್ ಆಗಿ ಹೇಳ್ತಾರೆ. ಅದೇ ದೊಡ್ಡವರಾದ್ಮೇಲೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಹೇಳೋದೇ ಇಲ್ಲ. ಹೇಳಿದ್ರು ಕೂಡ ನೋಡಿ ನಿಮ್ ಮಗ ಏನ್ ಮಾಡ್ಕೊಂಡ್ ಬಂದಿದ್ದಾನೆ ನೋಡಿ, ಸೇಮ್ ನಿಮ್ ತರನೇ ಹಿಟ್ಟು ಅಂದ್ಬಿಟ್ಟು ಬೈದ್ ಬಿಡ್ತಾರೆ. ಇದರ ಅರ್ಥ ಇಷ್ಟೇ, ಮಕ್ಕಳು ದೊಡ್ಡವರಾಗ್ತಾ ಯಾಕೆ ಹೇಳಲ್ಲ ಅಂದ್ರೆ ಮನೆಯ ವಾತಾವರಣ. ಅವ್ರು ಮೆಚೂರ್ ಆಗಿದ್ದಾರೆ ಅಂತ ಅರ್ಥ ಅಲ್ಲ, ಮನೆಯ ವಾತಾವರಣ ಅವ್ರಿಗೆ ಹೇಳದೇ ಇರೋ ತರ ಮಾಡ್ಬಿಡುತ್ತೆ. ಅವಾಗ ಖುಷಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ಗೆ, ಮಕ್ಕಳಿಗೆ ನೆಗೆಟಿವ್ ಆಗಿ ಹೇಳಿಕೊಟ್ರೆ ಏನಂತ, ಒಂದು, ಪ್ರಪಂಚ ತುಂಬಾ ಭಯಾನಕವಾಗಿದೆ, ತುಂಬಾ ಕೇರ್ಫುಲ್ ಆಗಿರು, ಅವ್ರ ಹತ್ರ ಹೋಗ್ಬೇಡ, ಇವ್ರ ಹತ್ರ ಹೋಗ್ಬೇಡ, ಅವ್ರ ಹತ್ರ ಆಟ ಆಡ್ಬೇಡ, ಅವ್ರ ಹತ್ರ ಮಾತಾಡ್ಬೇಡ ಅಂತ ನೀವು ಸುಮ್ಮನೆ ಹೇಳ್ತಾ ಇರಿ ಅಷ್ಟೇ ಚಿಕ್ಕವರು. ಅಥವಾ ಯಾವ್ದೋ ಒಂದು ಮೂವಿ ಸೀರಿಯಲ್ ಆಗಿರ್ಬೋದು, ಏನೋ ಒಂದು ಮಾಡ್ತಾ ಇದೀರಿ, ಸುಮ್ಮನೆ ಹೇಳಿ ಪ್ರಪಂಚ ತುಂಬಾ ಡೇಂಜರ್ ಅಪ್ಪ ಅಂತ, ಆ ಮಗು ಅದನ್ನ ರಿಸೀವ್ ಮಾಡ್ಕೊಂಡ್ಬಿಡುತ್ತೆ. ಹಾಗೇನೆ ಎರಡನೇದು, ಪ್ರಪಂಚದಲ್ಲಿರೋರ್ನು ಯಾರನ್ನು ನಂಬಬೇಡ, ರಾತ್ರಿ ಹೊರಗಡೆ ಹೋಗ್ಬೇಡ, ಜನರು ತುಂಬಾ ಮೋಸಗಾರರು, ಈ ರೀತಿ ಹೇಳಿ. ನೀವು ಅಕಸ್ಮಾತ್ ಅಲ್ಲಿ ಗಂಡ ಹೆಂಡತಿ ಒಟ್ಟಿದ್ದಾಗ ಅದೇ ರೀತಿ ಮಾತಾಡಿ, ಆ ಮಗುವಿನ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಈ ಥಾಟ್ಸ್ ರೆಕಾರ್ಡ್ ಆಗುತ್ತೆ ಅಂತ ಆಥರ್ ಹೇಳ್ತಾರೆ. ಹಾಗೇನೆ ಹೆಲ್ತ್ ಗೆ ಸಂಬಂಧಪಟ್ಟಿದ್ದು ಕೂಡ ಅಷ್ಟೇ. ಮಕ್ಕಳಿಗೆ ಈ ಥಾಟ್ಸ್ ಪ್ಯಾಟರ್ನ್ ತುಂಬಿರುವುದರಿಂದ ಆ ಮಕ್ಕಳ ಜೀವನದಲ್ಲಿ ಭಯ, ದುಃಖದ ಸನ್ನಿವೇಶಗಳು ನಡೀತಾ ಇರುತ್ತೆ. ಈ ರೀತಿಯ ಥಾಟ್ಸ್ ಪ್ಯಾಟರ್ನ್ ತುಂಬಿದ್ಯಾರು? ನಾವೇನೆ, ನಮ್ಗೆ ಗೊತ್ತೇ ಇಲ್ಲ. ಮಕ್ಕಳ ಥಾಟ್ಸ್ ಪ್ಯಾಟರ್ನ್ ತುಂಬೋದು ನಾವೇ. ಎಕ್ಸಾಂಪಲ್ಗೆ ನೋಡಿ, ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ 5 ಲ್ಯಾಂಗ್ವೇಜ್ ಅನ್ನ ಮಾತನಾಡುವ ವಾತಾವರಣದಲ್ಲಿ ಆ ಮಕ್ಕಳನ್ನ ಬಿಟ್ಟುಬಿಡಿ. 5 ಲ್ಯಾಂಗ್ವೇಜ್ ಅನ್ನ ಮದರ್ ಟಂಗ್ ತರ ಕಲ್ತ್ಬಿಡ್ತವೆ, ಗೊತ್ತವು. ಬಟ್ ಹೇಳಿಕೊಟ್ಟಿರಲ್ಲ ಯಾರು, ಕಲ್ತ್ಬಿಡ್ತವೆ. ಹೇಗೆ? ಇದೇ ರೀತಿಯಲ್ಲಿ ಆಗುವಂತದ್ದು. ಸೇಮ್ ಲ್ಯಾಂಗ್ವೇಜ್ ಹೇಗೆ ಕಲಿತವೋ, ಬೇಡದೇ ಇರುವ ನೆಗೆಟಿವ್ ಥಾಟ್ಸ್ ಪ್ಯಾಟರ್ನ್ ಕೂಡ ಮಕ್ಕಳು ಅದೇ ರೀತಿ ಮಾಡ್ಕೊಂಡ್ಬಿಡ್ತವೆ. 2, ಮಕ್ಕಳಿಗೆ ಅದೇ ಪಾಸಿಟಿವ್ ಆಗಿ ಹೇಳಿ ನೋಡಿ, ಈ ಪ್ರಪಂಚ ತುಂಬಾ ಆನಂದಮಯವಾಗಿದೆ, ಚೆನ್ನಾಗಿದೆ, ಎಲ್ಲ ಕಡೆ ಪ್ರೀತಿ ಇದೆ, ಜನ ತುಂಬಾ ಒಳ್ಳೆಯವರು, ಹಣ ಸಹಜವಾಗಿ ದುಡಿಬಹುದು. ನೀವು ಇದು ಕೇಳಿರ್ಬೋದು, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಪುಸ್ತಕದಲ್ಲಿ ಇದೆ ಅಲ್ವಾ, ಏನು ದುಡ್ಡೇನು ಮರದಲ್ಲಿ ಬೀಳುತ್ತಾ, ಉದುರುತ್ತಾ, ನೀವು ಕೇಳಿದ ಹಾಗೆಲ್ಲ ಕೊಡೋದಕ್ಕೆ ಅಂತ ಹೇಳ್ತಾರೆ. ಬಟ್ ನಾವೇನು ದುಡ್ಡಿನ ಬಗ್ಗೆ ನೆಗೆಟಿವ್ ಆಗಿ ಇಟ್ಕೊಂಡು, ನೆಗೆಟಿವ್ ಆಗಿ ಥಾಟ್ಸ್ ಪ್ಯಾಟರ್ನ್ ನಾವು ಕ್ರಿಯೇಟ್ ಮಾಡ್ಕೊಂಡು ಮಕ್ಕಳಿಗೆ ಹಾಕ್ಬಿಡ್ತೀವಿ. ಈ ರೀತಿಯ ಥಾಟ್ಸ್ ಪ್ಯಾಟರ್ನ್ ಇಂದ ಆ ಮಕ್ಕಳ ಜೀವನದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಾರೆ ಆಥರ್. ಸೊ ಬೈ ಬರ್ತ್ ಇಂದ, ಮಕ್ಕಳಿಂದ ಮನೆಯ ವಾತಾವರಣ ಥಾಟ್ಸ್ ಪ್ಯಾಟರ್ನ್ ಅಲ್ಲಿ ಪಾಸಿಟಿವ್. ಎಲ್ರಿಗೂ ಹೇಳ್ಸ್ಕೊಳ್ತಾ ಇದೀರಲ್ವಾ? ತುಂಬಾ ಜನ ಇವತ್ತು ಜಾಯ್ನ್ ಆಗ್ಬೇಕಾಗಿತ್ತು, ತುಂಬಾ ಜನ ಜಾಯ್ನ್ ಆಗಿಲ್ಲ ಇವತ್ತು. ಎಲ್ಲ ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ನಾಳೆಯಿಂದ ನಾನು ಸೆಷನ್ ನ ಫಿಲ್ಟರ್ ಮಾಡ್ತೀನಿ ಅಷ್ಟೇ, ಸೆಷನ್ ಕೊಡಲ್ಲ. ನಂಗೆ ಹೇಗ್ ಮಾಡ್ಬೇಕಂತ ಗೊತ್ತಿರುತ್ತೆ, ಸೆಷನ್ ಹಾಗೆ ಮಾಡ್ತೀನಿ. ಈ ಸೆಷನ್ ಮತ್ತೆ, ಯಾಕಂದ್ರೆ ನೀವು ಕೂತ್ಕೊಳ್ಳೋದಲ್ದೆ ನೀವು ವಿಡಿಯೋ ಆಫ್ ಮಾಡಿ ಕೂತ್ಕೊಳ್ಳೋದು, ಮತ್ತೆ ಕೂರ್ಸ್ಬೇಕಾಗಿರೋರ್ನ ಜವಾಬ್ದಾರಿಯಿಂದ ಕೂರ್ಸಿಲ್ಲ ಅಂತಂದ್ರೆ ನಾನು ಇಷ್ಟು ಕಷ್ಟಪಟ್ಟು ಸೆಷನ್ ಮಾಡೋ ಅವಶ್ಯಕತೆ ಇರಲ್ವಲ್ಲ. ಸೊ ಜವಾಬ್ದಾರಿ, ಇನಿಷಿಯೇಟಿವ್ ತಗೊಳ್ಬೇಕು ಎಲ್ಲರೂ ಕೂಡ. ಯಾರ್ಯಾರು ಇದ್ದೀರಾ ಇಲ್ಲಿ ಸೀನಿಯರ್ಸ್, ತಗೊಳ್ಬೇಕು. ನೀವೇ ವಿಡಿಯೋ ಆಫ್ ಮಾಡಿ ಕೂತ್ಕೊಳ್ಳೋದು, ಮತ್ತೆ ನೀವು ಯಾರನ್ನ ಕರಿಬೇಕು ಅವ್ರು ಕರೆದಿಲ್ಲಿದ್ದಾಗ ಏನಾಗುತ್ತೆ ಹೇಳಿ, ನಿಮಗೆ ಸೆಷನ್ ಮಾಡಕ್ಕೆ ಮೂಡ್ ಬರಲ್ಲ, ಮೂಡ್ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳ್ಬೇಕು ಎಲ್ಲರೂ ಕೂಡ. ನೆಕ್ಸ್ಟ್, ತುಂಬಾ ಜನ ಬಂದಿಲ್ಲ ಇವತ್ತು, 50% ಜನ ಬಂದಿಲ್ಲ. ಬರ್ದಿರೋ ಕಾರಣ ಫಾಲೋ ಅಪ್ ಆಗಿಲ್ಲ. ಓಕೆ,
ಇದು ಹಾ ನೀವು ಒಳ್ಳೆಯ ಮತ್ತು ಸುಖದ ಜೀವನವನ್ನು ಬಯಸುತ್ತಿದ್ದೀರೆಂದರೆ ಥಾಟ್ಸ್ ಪ್ಯಾಟರ್ನ್ ಚೇಂಜ್ ಮಾಡಲೇಬೇಕು. ಏನೇಳಿ, ನಮಗೇನಾದ್ರೂ ನಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿ ಎಲ್ಲ ಕಾಣಿಸ್ಬೇಕಾ ಅಂದ್ರೆ ನಮ್ಮ ಸಂಕಲ್ಪದ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಲೇಬೇಕು. ಇದು ಪ್ರಾಕ್ಟಿಕಲ್ ಆಗಿ ಮಾಡಿದಾಗಲೇ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ನೋಡಿ, ಇದು ಮುಂದಿನ ಲೈನ್ಗಳು ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಹಾ ನಾವು ಯೂನಿವರ್ಸ್ಗೆ ಸಂಕಲ್ಪ ಹಾಗೂ ಮಾತಿನ ಮೂಲಕ ಏನನ್ನ ಕಳುಹಿಸುತ್ತಿದ್ದೇವೆಯೋ ಅದು ಪುನಃ ಹಿಂತಿರುಗಿ ನಮ್ಮ ಬಳಿಗೆ ಬರ್ತದೆ. ಇದು ಎಷ್ಟು ವಿಚಿತ್ರವಾಗಿದೆಲ್ಲ. ನಾವು ಯೂನಿವರ್ಸ್ಗೆ ಸಂಕಲ್ಪದ ಮಾಧ್ಯಮದ ಮೂಲಕ, ಮಾತಿನ ಮೂಲಕ ಏನನ್ನ ಕೆಲಸರಿ ಮಾತಲ್ಲೇ ಹೇಳ್ತೀವಿ, ಕೆಲಸರಿ ಸಂಕಲ್ಪದಲ್ಲಿ ಕಳಿಸ್ತೀವಿ, ಮೆಸೇಜ್ ಕಳಿಸ್ತೀವಿ. ನಮ್ಗೆ ಗೊತ್ತೇ ನಾವು ಕಳಿಸ್ತಾ ಇದೀವಿ ಅಂತ ನಮ್ಗೆ ಗೊತ್ತಾಗಲ್ಲ. ಅಶ್ವಿನಿ ದೇವತೆಗಳು ಅಂತಾರೆ, ಮೇಲ್ಗಡೆ ತಥಾಸ್ತು ಅಂತಾರೆ ಅಂತ ಹೇಳ್ತೀವಲ್ಲ, ಅದನ್ನ ಈ ಬುಕ್ ಅಲ್ಲಿ ಆತರ ಯೂನಿವರ್ಸ್ ಅಂತ ಹೇಳ್ತಾರೆ. ಏನು ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇವೋ ಸಂಕಲ್ಪದ ಮೂಲಕನೋ ವರ್ಡ್ಸ್ ಮೂಲಕನೋ ಯೂನಿವರ್ಸ್ ಕಳಿಸಿದ್ದೀವಿ, ಅದು ಪುನಃ ಹಿಂತಿರುಗಿ ಆಸ್ ಇಟ್ ಇಸ್ ಬರತ್ತಂತೆ. ಅಬ್ಬಬ್ಬಾ, ಎಷ್ಟು ಭಯಾನಕವಾಗಿದೆ. ಅದೆಷ್ಟು ಸಂಕಲ್ಪ ಹಾಗೂ ಮಾತುಗಳನ್ನ ನನ್ನ ವಿರುದ್ಧವಾಗಿ ನಾನು ಮಾತಾಡಿರಬಹುದು, ಪಾಸಿಟಿವ್ ಆಗಿ ಅಲ್ಲ. ನನ್ನ ಬಗ್ಗೆ, ನನ್ನ ರಿಲೇಶನ್ಶಿಪ್ ಬಗ್ಗೆ, ನನ್ನ ಹೆಲ್ತ್ ಬಗ್ಗೆ, ಫ್ಯಾಮಿಲಿಯ ಹೆಲ್ತ್ ಬಗ್ಗೆ, ಹಣಕಾಸಿನ ಸಂಬಂಧಪಟ್ಟಂತೆ ನಾವು ಎಷ್ಟು ನೆಗೆಟಿವ್ ಆಗಿ ಥಾಟ್ಸ್ ಮಾಡಿರ್ಬೋದು, ಯೋಚನೆ ಮಾಡಿ. ಅದೆಲ್ಲ ಹಿಂತಿರುಗಿ ಬರುತ್ತೆ ಅಂತ ಅವತಾರ ಹೇಳ್ತಾರೆ. ಯಾಕಂದ್ರೆ ಅವರು ಕ್ಯಾನ್ಸರ್ ಬರೀ ಕಾಯಿಲೆಯಿಂದ ಅವ್ರು ಮಾತ್ರ ಹೊರಗಡೆ ಬಂದಿದ್ದಲ್ಲ, ಸಾವಿರಾರು ಜನರನ್ನ ಅವರು ಹೆಲ್ತ್ ಪ್ರಾಬ್ಲಮ್ ಇಂದ ಥಾಟ್ಸ್ ಪ್ಯಾಟರ್ನ್ ಚೇಂಜ್ ಮಾಡಿ ಸರಿ ಮಾಡಿಸಿದ್ದಾರೆ. ಲೂಯಿಸ್ ಹೇ ಅವರು. ನಮ್ಮ ಜೀವನ ನಮ್ಮ ಕಂಟ್ರೋಲ್ಗೆ ಬರ್ಬೇಕಾ? ನಿಮ್ಮ ಜೀವನ ನಿಮ್ಮ ಕಂಟ್ರೋಲ್ಗೆ ಬರ್ಬೇಕಾ? ನಿಮ್ಮ ಮಾತು ವಿಚಾರವನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಿ ಅಂತಾರೆ ಅವರು. ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ನಾನು ಸ್ಪೀಡ್ ಆಗಿ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ಈ ಸೆಷನ್ ತುಂಬಾ ದೊಡ್ಡದಿದೆ, ಅದಕ್ಕೋಸ್ಕರ. ನೆಕ್ಸ್ಟ್, ನಿಮ್ಮ ಮೈಂಡ್ ನಲ್ಲಿ ನಿಮ್ಮ ಹೊರತಾಗಿ ಬೇರೆ ಯಾರೂ ಬಂದು ಯೋಚಿಸೋದಿಲ್ಲ. ಈ ಸತ್ಯ ಅಲ್ವಾ? ನಮ್ಮ ಮೈಂಡ್ ಒಳಗೆ ಬಂದು ಯಾರೋ ಯೋಚನೆ ಮಾಡಲ್ಲ, ಬಟ್ ಬೇಡದೇ ಇರೋ ಯೋಚನೆ ಬರೋ ತರದ್ದು ಏನೋ ಸನ್ನಿವೇಶಗಳು ಇರಬಹುದು. ಬಟ್ ನಮ್ಮ ಮೈಂಡ್ ಒಳಗಡೆ ಯೋಚನೆ ಮಾಡೋದು ಯಾರು? ನಾವೇ. ಕಂಟ್ರೋಲ್ ಯಾರು ಮಾಡ್ಬೇಕಾಗತ್ತೆ? ನಾವೇ ಮಾಡ್ಬೇಕಾಗತ್ತೆ. ಮೆಚುರಿಟಿ ಯಾರಿಗೆ ಇರಬೇಕು? ನಮ್ಗೆ ಇರಬೇಕು ತಾನೆ. ಕರೆಕ್ಟಾ? ಸರಿ ತಾನೆ? ನಮ್ಮ ಒಳಗಡೆ ನಾವೇ ಯೋಚನೆ ಮಾಡೋರು ತಾನೆ. ಹೌದು. ನಿಮ್ಮ ಬುದ್ಧಿಯಲ್ಲಿ ಪಾಸಿಟಿವ್ ವಿಚಾರವನ್ನೇ ತುಂಬಿಕೊಳ್ಳಿ. ನಿಮ್ಮ ಮೈಂಡ್ ಪಾಸಿಟಿವ್ ಆಗಿದ್ದರೆ ಅಂತಿಮ ರಿಸಲ್ಟ್ ಕೂಡ ಪಾಸಿಟಿವ್ ಆಗಿರ್ತದೆ ಅಂತ ಆತರ ಹೇಳ್ತಾರೆ. ನೆಕ್ಸ್ಟ್, ಯಾವಾಗಲೂ ಕೂಡ ನಮ್ಮ ನಂಬಿಕೆ, ನಾಲೆಡ್ಜ್ ಮತ್ತು ಬುದ್ಧಿಯಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇಟ್ಟುಕೊಂಡಿರ್ಬೇಕು. ಏನೇಳಿ, ಯಾವಾಗಲೂ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾವಾಗಲೂ ಕೂಡ ನಮ್ಮ ನಂಬಿಕೆ ಮತ್ತೆ ಜ್ಞಾನದಲ್ಲಿ, ಬುದ್ಧಿಯಲ್ಲಿ ಸ್ವಲ್ಪ ಫ್ಲೆಕ್ಸಿಬಲ್ ಇರಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಬೇರೆಯವರು ಹೇಳುವ ಒಳ್ಳೆಯ ವಿಚಾರಕ್ಕೆ ಯಾವಾಗಲೂ ನಮ್ಮಲ್ಲಿ ಜಾಗವಿರ್ಬೇಕು. ಅಂದ್ರೆ ಫ್ಲೆಕ್ಸಿಬಿಲಿಟಿ ಅಂದ್ರೆ ಯಾವ್ದ್ರಲ್ಲಿ ಹೇಳಿ? ಬೇರೆಯವರು ಹೇಳುವ ಒಳ್ಳೆಯ ವಿಚಾರಕ್ಕೆ ಯಾವಾಗಲೂ ನಮ್ಮ ಬಳಿ ಜಾಗ ಇರ್ಬೇಕಂತೆ. ಈ ರೀತಿ ಈಸಿ ನೇಚರ್ ಇದ್ರೆ ನಮ್ಮ ಪ್ರಾಬ್ಲಮ್ ಅನ್ನು ಈಸಿಯಾಗಿ ದೂರ ಮಾಡ್ಕೊಳ್ಬಹುದು. ಓಕೆ, ಈ ರೀತಿ ಈಸಿ ನೇಚರ್ ಇದ್ರೆ ನಮ್ಮ ಪ್ರಾಬ್ಲಮ್ ಅನ್ನು ಈಸಿಯಾಗಿ ದೂರ ಮಾಡ್ಕೊಳ್ಬಹುದು. ನಾನು ಅದಕ್ಕೆ ಮೊನ್ನೆ ಎಲ್ಲ ಕಾಲ್ ಮಾಡ್ತಾ ಹೇಳಿದ್ದು, ಕೆಲವ್ರ ಜೊತೆಲಿ ಮಾತನಾಡಿದೆ. ನಿಮ್ ಪ್ರಾಬ್ಲಮ್ ಇದೆ ಅಲ್ವಾ, ಆ ಪ್ರಾಬ್ಲಮ್ ಅನ್ನ ಸರಿ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಥಾಟ್ಸ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೊಳ್ಳೇಬೇಕು ಅಂತ ಅದಕ್ಕೆ ನಾನು ಹೇಳಿರೋದು. ಈ ಬುಕ್ ಅಷ್ಟು ಪವರ್ಫುಲ್ ಬುಕ್ ಇದೆ ಆಕ್ಚುಲಿ. ನೆಕ್ಸ್ಟ್, ಕೆಲವೊಮ್ಮೆ ಅಂದುಕೊಳ್ಳುತ್ತೇವೆ ಅವರಿಂದ ಹೀಗಾಯ್ತು, ಈ ಪರಿಸ್ಥಿತಿಯಿಂದ ಹೀಗಾಯ್ತು ಅಂತ. ಸಾಮಾನ್ಯವಾಗಿ ಹೇಳ್ತಿರ್ತಾನೆ, ಅವ್ರು ನಮ್ಮ ಅಪ್ಪ ಓದಿಸಿದ್ರೆ ನಾನು ಇಷ್ಟೊತ್ತಿ ಹೆಂಗಿರ್ತಾ ಇದ್ದೆ ಹೇಳ್ತೀವಿ ಗೊತ್ತಾ. ಅವರಿಂದ ಪ್ರಾಬ್ಲಮ್ ಬಂತು, ಅದಕ್ಕೋಸ್ಕರ ಹಿಂಗಾಯ್ತು ಅಂತೀವಿ. ಅದಕ್ಕೆ ನೋಡಿ ಆತರ ಹೇಳ್ತಾರೆ, ಆದ್ರೆ ಇದು ಹೊರಗಡೆಯಿಂದ ಆದ ಪ್ರಾಬ್ಲಮ್ ಅಲ್ಲ, ಒಳಗಡೆಯ ಥಾಟ್ಸ್ ಪ್ಯಾಟರ್ನ್ ಇಂದ ಆದ ಪ್ರಾಬ್ಲಮ್ ಅಂತಾರೆ. ನೋಡಿ ಎಷ್ಟು ವಿಚಿತ್ರವಾಗಿದೆಲ್ಲ. ಒಳಗಿನ ಸಂಕಲ್ಪ ಸರಿ ಹೋದ್ರೆ ಹೊರಗೆ ಎಲ್ಲ ತಾನಾಗಿ ಸರಿ ಹೋಗ್ತದೆ. ನಾವ್ ಒಂದೊಂದ್ ಸರಿ ಅಂದ್ಕೊಳ್ತೀವಿ, ಅವಳು ಸರಿ ಹೋದ್ರೆ ನಾನ್ ಸರಿ ಹೋಗ್ತೀನಿ, ಅವ್ನ್ ಸರಿ ಹೋದ್ರೆ ನಾನ್ ಸರಿ ಹೋಗ್ತೀನಿ. ನಮ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಒಬ್ಬ ಚೇಂಜ್ ಆಗ್ಬಿಟ್ರೆ ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಕೊಳ್ತೀವಿ. ಆಮೇಲೆ ನೋಡಿದ್ರೆ ಇನ್ನೊಬ್ಬ ಮ್ಯಾನೇಜರ್ ನೋಡಿದ್ರೆ ಅದಕ್ಕಿಂತ ವರ್ಸ್ಟ್ ಆಗಿ ಬಂದಿರ್ತಾನೆ. ಅವಾಗ ಅನ್ಸುತ್ತೆ ಫಸ್ಟ್ ಇರೋವನೇ ಬೆಸ್ಟ್ ಅಪ್ಪ ಅಂತ ಅಂದ್ಬಿಡುತ್ತೆ. ಬಟ್ ಹೊರಗಡೆ ಏನು ಚೇಂಜ್ ಆಗಲ್ಲಂತೆ. ಆದ್ರೆ ಒಳಗಡೆ ನನ್ನ ಥಾಟ್ಸ್ ಪ್ಯಾಟರ್ನ್ ಚೇಂಜ್ ಆದ್ರೆ ಆಟೋಮೆಟಿಕಲಿ ಹೊರಗಡೆ ಎನ್ವಿರಾನ್ಮೆಂಟ್ ನನಗದು ಕಷ್ಟನೇ ಅನ್ಸಲ್ಲ ಅಂತ ಆತರ ಹೇಳ್ತಾರೆ. ಇಟ್ಸ್ ಟ್ರೂ ಕೂಡ. ಮತ್ತೆ ಮುಂದೆ ಹೇಳ್ತಾರೆ ಆಥರ್, ಡಿವೈನ್ ಪವರ್ ನ ಮೇಲೆ ಭರವಸೆ ಇಟ್ಟು ಜೀವನವನ್ನ ಸುಂದರವಾಗಿಸಿಕೊಳ್ಬಹುದು. ಡಿವೈನ್ ಪವರ್ ಅಂತ ಕರೀತಾರೆ, ಡಿವೈನ್ ಎನರ್ಜಿ ಅಂತ ಕರೀತಾರೆ, ಡಿವೈನ್ ಮಾಲಿಕ್ಯೂಲ್ಸ್ ಅಂತ ಕರೀತಾರೆ. ಆ ಡಿವೈನ್ ಪವರ್ ನ ಮೇಲೆ ಭರವಸೆ ಇಟ್ಟು ಜೀವನವನ್ನ ಸುಂದರವಾಗಿಸಿಕೊಳ್ಬಹುದು ಅಂತಾರೆ. ನಮ್ಮ ಉದ್ದೇಶ ಖುಷಿ ಹಾಗೂ ಆರೋಗ್ಯಕರ ಜೀವನ ನಡೆಸುವುದಾಗಿರಬೇಕು. ನಮ್ಮ ಉದ್ದೇಶ ಖುಷಿ ಹಾಗೂ ಆರೋಗ್ಯಕರ ಜೀವನ ನಡೆಸುವುದಾಗಿರಬೇಕು. ಖುಷಿ ಹಾಗೂ ಪ್ರೀತಿಯ, ಭಯ, ಕೋಪ, ಅಸುರಕ್ಷತೆ, ಕಾಯಿಲೆಗಳನ್ನ ಅಳಿಸಿ ಹಾಕುವುದಲ್ಲದೆ ಆನಂದ, ಹಾರ್ಮನಿ ಅಂಡ್ ಪ್ರಾಸ್ಪರಿಟಿಯನ್ನು ತಂದುಕೊಳ್ತದೆ. ಯಾವುದು? ಖುಷಿ ಮತ್ತೆ ಪ್ರೀತಿ. ನಾವು ಯಾವಾಗಲೂ ಖುಷಿಯಾಗಿದ್ರೆ, ಯಾವಾಗಲೂ ಪ್ರೀತಿಯಿಂದ ಇದ್ರೆ ಭಯ, ಕೋಪ,
ಅಸು ಅಸುರಕ್ಷತೆಯ ಕಾಯಿಲೆಗಳನ್ನ ಅಳಿಸಿ ಹಾಕ್ತದೆ, ಮತ್ತೆ ಆನಂದ, ಹಾರ್ಮನಿ ಅಂಡ್ ಪ್ರಾಸ್ಪರಿಟಿಯನ್ನ ತರುತ್ತೆ ಅಂತ ಅಲ್ವಾ. ಅಟ್ರಾಕ್ಟ್, ಈಗ ಮ್ಯಾಗ್ನೆಟ್ ಹೇಗೆ ಅಯಸ್ಕಾಂತ ಹೇಗೆ ಅಟ್ರಾಕ್ಟ್ ಮಾಡುತ್ತಲ್ಲ ಆ ರೀತಿಯಾಗಿ ಅಥವಾ ಯಾವ ರೀತಿ ಯೋಚಿಸ್ತೀವಿ ಆ ರೀತಿಯ ವಾತಾವರಣ ಸುತ್ತಮುತ್ತ ಆಗುತ್ತೆ ಅಂತ. ಸೊ ನಾನು ಖುಷಿಯಲ್ಲಿ ಇದ್ದೀನಾ, ನಾನು ಎಲ್ಲರ ರೀತಿಯಲ್ಲಿ ಪ್ರೀತಿಯಿಂದ ಇದ್ದೀನಾ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಾದ್ರು ಮಿಸ್ಟೇಕ್ ಆಯ್ತಾ ಅದನ್ನ ನ್ಯೂಟ್ರಲ್ ಮಾಡಕ್ ಆಗುತ್ತೆ, ಮಿಸ್ಟೇಕ್ ಆಗುತ್ತೆ, ಆಗ್ಬಾರ್ದು ಅಂತಲ್ಲ, ಬಟ್ ತಕ್ಷಣ ಅದನ್ನ ಡಿಲೀಟ್ ಮಾಡಕ್ ಆಗುತ್ತೆ. ಹಾಗೇನೆ ಬಾಡಿ ಚೆನ್ನಾಗಿರ್ಬೇಕಾ, ನಮ್ಮ ದೇಹ ಚೆನ್ನಾಗಿರ್ಬೇಕಾ, ನಮ್ಮ ಬಾಡಿ ಚೆನ್ನಾಗಿರ್ಬೇಕಾ, ಮೊದಲು ನಿಮ್ಮ ಒಳಗೆ ಯಾವ ವಿಚಾರ ಜಾಸ್ತಿ ಓಡ್ತಾ ಇದೆ ನೋಡಿ, ಅದು ಯೂಸ್ಫುಲ್ ಯೋಚನೆನ ಅಥವಾ ಯೂಸ್ಲೆಸ್ ಯೋಚನೆನ ನೋಡಿ ಅಂತಿದ್ದಾರೆ ಆಥರ್. ನಮ್ಮ ದೇಹ ಚೆನ್ನಾಗಿರ್ಬೇಕು ಅಂತಂದ್ರೆ ಆಥರ್ ಹೇಳ್ತಾರೆ, ಈ ಪುಸ್ತಕದ ಬರಹಗಾರ ಲೂಯಿಸ್ ಹೇಳ್ತಾರೆ, ಮೊದಲು ನಿಮ್ ಒಳಗಡೆ ಏನ್ ವಿಚಾರ ನಡೀತಿದೆ ನೋಡಿ, ಸ್ಪೀಡ್ ಓಡ್ತಾ ಇದೆ, ಅನ್ವಾಂಟೆಡ್ ಅಥವಾ ಯೂಸ್ಫುಲ್ ನೋಡಿ, ಚೆಕ್ ಮಾಡ್ಬೇಕಂತೆ ಅದನ್ನ. ಮೆಜಾರಿಟಿ ಸಂಕಲ್ಪಗಳು ಕೆಲಸಕ್ಕೆ ಬರಲ್ಲಂತೆ, ಮೆಜಾರಿಟಿ ಮ್ಯಾಕ್ಸಿಮಮ್. ಯೂಸ್ಲೆಸ್ ಅಂದರೆ ಡಿಲೀಟ್ ಮಾಡಿ, ಹೊಸ ಥಾಟ್ಸ್ ಪ್ಯಾಟರ್ನ್ ಸೆಟ್ ಮಾಡಿ. ಆ ಥಾಟ್ಸ್ ಯೂಸಿಗೆ ಇಲ್ಲ, ಕೆಲಸಕ್ಕೆ ಬರ್ದೇ ಇರೋ ಥಾಟ್ಸ್ ಇರುತ್ತೆ, ಅದನ್ನ ಡಿಲೀಟ್ ಮಾಡಿ ಹಾಕಿ ಅಂತಾರೆ. ಡಿಲೀಟ್ ಮಾಡಿ, ಕ್ಲಿಯರ್ ಮಾಡಿ ಹಾಕಿ ಅಂತಾರೆ. ಹೊಸ ಥಾಟ್ಸ್ ಪ್ಯಾಟರ್ನ್ ಸೆಟ್ ಮಾಡಿ ಅಂತಿದ್ದಾರೆ. ನಿಮ್ಗೆ ಇವತ್ತಿನ ಸೆಷನ್ ಇಂದ ಮತ್ತೆ ನಾಳೆನೂ ಕೂಡ ಇದು ಕಂಟಿನ್ಯೂ ಇರುತ್ತೆ. ಆ ಸೆಷನ್ ಇಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಥಾಟ್ಸ್ ಪ್ಯಾಟರ್ನ್ ಹೇಗೆ ಸೆಟ್ ಮಾಡಿ ಅಫರ್ಮೇಷನ್ ಮಾಡ್ಬೇಕಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಈ ಹೊಸ ಥಾಟ್ಸ್ ಪ್ಯಾಟರ್ನ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮೊಳಗಿನ ಡಾಕ್ಟರ್ ಅನ್ನು ಆಕ್ಟಿವ್ ಮಾಡಿಕೊಳ್ಳಬೇಕಾ, ಆಟೋಮೆಟ್ಲಿ ಆಕ್ಟಿವ್ ಆಗ್ಬಿಡುತ್ತೆ. ನನ್ನ ಒಳಗಡೆ ಹೀಲ್ ಮಾಡುವ ಡಾಕ್ಟರ್ ಇದ್ದಾರೆ, ನನ್ನ ಒಳಗಡೆ ಇರುವ ಡಾಕ್ಟರ್ ಅನ್ನ ನಾನು ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅಂದ್ರೆ ಹೊಸ ಥಾಟ್ಸ್ ಪ್ಯಾಟರ್ನ್ ಹಾಗೂ ಒಳ್ಳೆಯ ನ್ಯೂಟ್ರಿಷನ್ ಕೊಡಿ. ನೋಡಿ ಆತರ ಹೇಳ್ತಾ ಇರೋದು ಒಂದೊಂದು ಕೂಡ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು. ಕೆಲವೊಂದು ವಿಚಾರಗಳು ನಮ್ಗೆ ಗೊತ್ತಿದೆ, ಬಟ್ ಈ ರೀತಿಯ ಪುಸ್ತಕವನ್ನ ನಾವು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ನಮ್ಮ ಒಳಗಡೆ ಇರುವಂತ ಹೀಲಿಂಗ್ ಸ್ಟೇಜ್ ಅಂತ ಕರೀತಾರೆ, ಅದು ಆಕ್ಟಿವೇಟ್ ಆಗುತ್ತೆ. ನಮ್ಮ ಒಳಗಡೆ ಡಾಕ್ಟರ್ನ ಆಕ್ಟಿವೇಟ್ ಮಾಡ್ಕೊಳ್ಬಹುದು. ಜಸ್ಟ್ ಒಳ್ಳೆಯ ನ್ಯೂಟ್ರಿಷನ್ ಕೊಡೋದ್ರಿಂದ, ಲೈಫ್ ಸ್ಟೈಲ್ ಅನ್ನು ಸರಿ ಮಾಡ್ಕೊಳ್ಳೋದ್ರಿಂದ, ಮತ್ತೆ ಥಾಟ್ಸ್ ಇದು ಪ್ಯಾಟರ್ನ್ ಅನ್ನು ಚೇಂಜ್ ಮಾಡೋದ್ರಿಂದ. ಮೈಂಡ್ಗೆ ಕೊಡುವುದನ್ನ ಕೊಟ್ರೆ ತಾನಾಗಿ ಹೀಲ್ ಮಾಡ್ಕೊಳ್ಳುವ ಶಕ್ತಿ ಅದಕ್ಕಿದೆ. ಬಟ್ ಆ ಥಾಟ್ಸ್ ಇದು ಬೀಜ ನಾವು ಹಾಕ್ಬೇಕು, ಹೊಸ ಸಂಕಲ್ಪದ ಬೀಜವನ್ನ ನಾವು ಹಾಕ್ಬೇಕು. ಹೊಸ ಥಾಟ್ಸ್ ಪ್ಯಾಟರ್ನ್ ಅನ್ನ ಬೇಕಂತಾನೆ ತುರುಕ್ಬೇಕು, ಹೊಸತು ಪಾಸಿಟಿವ್. ಆಟೋಮೆಟಿಕಲಿ ಬೇಡದಿರೋದು ಏನಾಗುತ್ತೆ, ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಶಾರೀರಿಕವಾಗಿ ಮಾನಸಿಕವಾಗಿ ನಿರೋಗಿಗಳಾಗ್ಬೇಕಾ, ಫಿಸಿಕಲಿ ಮತ್ತೆ ಮೆಂಟಲಿ ಹೆಲ್ದಿ ಆಗಿರ್ಬೇಕಾ, ಸ್ವಯಂ ಅನ್ನ ಅಪಾರವಾಗಿ ಪ್ರೀತಿಸ್ಬೇಕಂತೆ ನೋಡಿ. ಇಷ್ಟವಿಲ್ಲವೆಂದರೂ ಒಳ್ಳೆಯ ಯೋಚನೆ, ಒಳ್ಳೆಯ ಮಾತುಗಳನ್ನಾಡಿ ಕ್ಷಮಾದಾನ ಮಾಡಿ. ಸ್ವಯಂವನ್ನು ಅಪಾರವಾಗಿ ಪ್ರೀತಿಸಿ, ಇಷ್ಟವಿಲ್ಲವೆಂದರೂ ಒಳ್ಳೆಯ ಯೋಚನೆ ಮಾಡಿ, ಒಳ್ಳೆಯ ಮಾತುಗಳನ್ನೇ ಆಡಿ, ಮತ್ತೆ ಅನ್ಕಂಡೀಷನಲ್ ಫರ್ಗಿವ್ನೆಸ್ ಅಂತ ಕರೀತಾರೆ. ಅನ್ಕಂಡೀಷನಲ್, ವಿದೌಟ್ ಎನಿ ರಿಸ್ಟ್ರಿಕ್ಷನ್ಸ್, ವಿದೌಟ್ ಎನಿ ಕಂಡೀಷನ್, ಎಲ್ಲರನ್ನು ಕ್ಷಮಿಸ್ಬಿಡಿ ಅಂತಾರ. ಇಲ್ಲಾಂದ್ರೆ ಕ್ಯಾನ್ಸರ್ ಅಂತ ಕಾಯಿಲೆಯಿಂದ ಹೊರಗಡೆ ಬರಕ್ಕಾಗುತ್ತಾ? ಅತಿಯಾದ ಪ್ರೀತಿ ಅಂದ್ರೆ ನಮ್ಮ ಬಾಡಿಯನ್ನ ಅಪಾರವಾಗಿ ಪ್ರೀತಿಸ್ಬೇಕು. ಹೇಗೆ ಮಕ್ಕಳನ್ನ ಪ್ರೀತಿ ಮಾಡ್ತೀವಿ, ಮನೆಯವರನ್ನ ಪ್ರೀತಿ ಮಾಡಿ ಹಗಲು ರಾತ್ರಿ ದುಡಿತಾರೆ ಗೊತ್ತಾ? ಕಾರಣ ಇದ್ರೆ ಬಿಟ್ಟು ಕೆಲಸ ಮಾಡ್ತಾರೆ, ಯಾಕೆ? ಪ್ರೀತಿ ಇಲ್ಲ ಅಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಹೊರಗಡೆ ಹೋಗಿ ದುಡಿಯಕ್ ಆಗಲ್ಲ ಗೊತ್ತಾ? ಪ್ರೀತಿ ಇದ್ರೆ ತಾನಾಗಿ ದುಡಿತಾರೆ. ಅದೇ ರೀತಿ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಬೇಕು, ಫಿಸಿಕಲಿ ಮೆಂಟಲಿ. ಅಂದ್ರೆ ನಮ್ಮನ್ನ ತುಂಬಾ ಪ್ರೀತಿಸ್ಬೇಕು. ಮತ್ತೊಂದು ವರ್ಡ್ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ, ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೇದನ್ನೇ ಯೋಚನೆ ಮಾಡಿ ಅಂತಾರೆ. ಒಳ್ಳೇದು ಯೋಚನೆ ಮಾಡೋದು ಕಷ್ಟ ಆಗತ್ತೆ ಆಕ್ಚುಲಿ ಗೊತ್ತಾ? ಇಷ್ಟ ಇಲ್ಲ ಅಂದ್ರೂ ಒಳ್ಳೇದನ್ನೇ ಯೋಚನೆ ಮಾಡಿ, ಒಳ್ಳೆಯ ಮಾತುಗಳನ್ನೇ ಆಡಿ, ಯಾವುದೇ ಕಂಡೀಷನ್ ಇಲ್ಲದೆ ಎಲ್ಲರನ್ನ ಕ್ಷಮಿಸ್ಬಿಡಿ ಅಂತಿದ್ದಾರೆ. ಜೀವನದಲ್ಲಿ ನೋಡಿ ಇವ ಚಮತ್ಕಾರ ಆಗತ್ತೆ, ಪಾಸಿಟಿವ್ದು ಚಮತ್ಕಾರ ಆಗುತ್ತೆ. ಇದು ಪ್ಯಾಟರ್ನ್, ಇದು ಅಭ್ಯಾಸ. ಆಕ್ಚುಲಿ ನಮ್ಗೆ ಗೊತ್ತೇ ಇಲ್ಲ, ನಾವು ಬೇಡದಿರೋದು ಸಂಸ್ಕಾರ ಮಾಡ್ಕೊಂಡ್ಬಿಟ್ಟಿದ್ವಿ. ಥಾಟ್ಸ್ ಪ್ಯಾಟರ್ನ್ ಅಂದ್ರೆ ಸಂಸ್ಕಾರ. ಆ ಸಂಸ್ಕಾರ ಚೇಂಜ್ ಆಗ್ಬೇಕು ಅಂದ್ರೆ ಈ ಸ್ಲೋಗನ್ ಹಾಗೆ ಇಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್, ನಿಮಗೇನಾದರೂ 7 ರಿಂದ 8 ಗಂಟೆ ರೆಸ್ಟ್ ಮಾಡಿದ್ರು ಬಾಡಿ ವೀಕ್ನೆಸ್ ಫೀಲ್ ಆಗ್ತಾ ಇದೆಯಾ? ಆ ತರ ಹೇಳ್ತಾರೆ. ಈ 7-8 ಗಂಟೆ ನಿದ್ರೆ ಮಾಡಿದ್ರು ಕೂಡ ಎದ್ದಾಗ, ಬೆಳಿಗ್ಗೆನೋ ಎಷ್ಟೊತ್ತಿಗೆ ಎದ್ದಿರ್ತೀರಿ, ಸುಸ್ತಿರುತ್ತಾ, ವೀಕ್ ಫೀಲ್ ಆಗುತ್ತಾ, ಒಂಥರ ಲೆಥಾರ್ಜಿಕ್ ಫೀಲ್ ಆಗುತ್ತಾ? ಹಾಗಾದರೆ ನಿಮಗೆ ಮೆಂಟಲ್ ರೆಸ್ಟ್ ಬೇಕಿದೆ ಅಂತ ಅರ್ಥ ಅಂತಾರೆ. ಮನಸ್ಸಿಗೆ ಸಂತೋಷದಾಯಕ ವೆಕೇಶನ್ ಮಾಡಿಸಿ ಅಂತಿದ್ದಾರೆ ನೋಡಿ. ಮನಸ್ಸಿಗೆ ರೆಸ್ಟ್ ಕೊಡಿ ಅಂತಾರೆ. ಮನಸ್ಸಿಗೆ ರೆಸ್ಟ್ ಯಾಕೆ ಬೇಕು? ಥಾಟ್ಸ್ ಪ್ಯಾಟರ್ನ್ ಮೆಂಟಲ್ ರೆಸ್ಟ್ ಅಂತ ಕರೀತಾರೆ. ಅಂದ್ರೆ ಡಿಜಿಟಲ್ ಡಿಟಾಕ್ಸ್ ಮಾಡ್ಬೇಕು, ಮತ್ತೆ ಸೋಷಿಯಲಿ ಗ್ಯಾದರ್ ಆಗ್ಬೇಕು, ಹೊರಗಡೆ ಎಕ್ಸ್ಪೋಸ್ ಆಗ್ಬೇಕು, ಮನೆಯಿಂದ ಹೊರಗಡೆ ಹೊರಟೋಗ್ಬಿಡ್ಬೇಕಂತಾರ. ಮನಸ್ಸಿಗೆ ಸಂತೋಷ ಕೊಡುವಂತಹ ವೆಕೇಶನ್ ಮಾಡಿಸಿ. ವೆಕೇಶನ್ ಅಂದ್ರೆ ನೀವು ಹೊರಗಡೆ ಆದ್ರೂ ಹೋಗಿ, ಪಾರ್ಕಿಗೆ ಆದ್ರೂ ಹೋಗಿ, ಫ್ರೆಂಡ್ಸ್ನಾದ್ರೂ ಮೀಟ್ ಮಾಡಿ, ಮಕ್ಕಳನ್ನಾದ್ರೂ ಮೀಟ್ ಮಾಡಿ, ಗೋಶಾಲೆಗಾದ್ರೂ ಹೋಗಿ, ಎಲ್ಲಾದ್ರೂ ಹೋಗಿ, ಜೋಗ್ ಫಾಲ್ಸ್ ಆತರ ಎಲ್ಲಿ ಬೇಕಾದ್ರೂ ಹೋಗಿ. ಬಟ್ ಅದು ನೋಡಿ, ಮನ್ಸು ರೆಸ್ಟಿಗೆ ಹೋದ್ರೆ ಕಡಿಮೆ ನಿದ್ರಾವಸ್ಥೆಯೂ ಕೂಡ ವೀಕ್ನೆಸ್ ಫೀಲ್ ಇಂದ ಹೊರಗಡೆ ಬರ್ಸುತ್ತೆ, ಮತ್ತೆ ಎನರ್ಜೆಟಿಕ್ ಫೀಲ್ ಮಾಡುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಅದು ಸುಮ್ನೆ ಆ ತರ ಹೇಳ್ತಾ ಇಲ್ಲ. ನೀವೆಷ್ಟು ಆರೋಗ್ಯವಂತರು, ನಾವು ಎಷ್ಟು ಆರೋಗ್ಯವಂತರು. ಗುಡ್ ಹೆಲ್ತ್ ಅಂದರೆ ಯಾವುದೇ ರೀತಿಯ ದಣಿವು ಇಲ್ಲದಿರುವುದು. ಒಳ್ಳೆ ಆರೋಗ್ಯ ಇದೆ ಅಂದ್ರೆ ಅರ್ಥ ಏನ್ ಗೊತ್ತಾ? ಯಾವುದೇ ರೀತಿ ನಮ್ಗೆ
ದಣಿವಿರಬಾರ್ದು, ಒಳ್ಳೆಯ ಹಸಿವು, ಒಳ್ಳೆಯ ನಿದ್ದೆ ಮಾಡುವುದು, ಒಳ್ಳೆಯ ಮೆಮೊರಿ, ಉತ್ತಮ ಹಾಸ್ಯ, ಒಳ್ಳೆಯ ಯೋಚನೆ, ಪ್ರಾಮಾಣಿಕತೆ, ಕೃತಜ್ಞತಾ ಭಾವ, ನಮ್ರವಾಗಿರುವುದು. ನೀವೆಷ್ಟು ಆರೋಗ್ಯವಂತರು, ನಾವೆಷ್ಟು ಆರೋಗ್ಯವಂತರು. ಗುಡ್ ಹೆಲ್ತ್, ದಣಿವಿಲ್ದೇ ಇರೋದು, ಒಳ್ಳೆಯ ಹಸಿವು, ಒಳ್ಳೆಯ ನಿದ್ದೆ, ಒಳ್ಳೆಯ ಮೆಮೊರಿ, ಉತ್ತಮ ಹಾಸ್ಯ, ಒಳ್ಳೆಯ ಯೋಚನೆ, ಪ್ರಾಮಾಣಿಕತೆ, ಕೃತಜ್ಞತಾ ಭಾವ, ನಮ್ರವಾಗಿರುವಂತದ್ದು. ಇದು ಒಳ್ಳೆ ಆರೋಗ್ಯದ ಡೆಫಿನೇಷನ್ ನೋಡಿ ಆತರ ಪ್ರಕಾರ. ಮತ್ತೆ ಡಾಕ್ಟರ್ ಮುಂದೆ ಹೇಳ್ತಾರೆ, ನೀವು ಈ ದೇಹವು ನಿಮ್ಮ ಆಂತರಿಕ ಯೋಚನೆ, ನಂಬಿಕೆ ಹಾಗೂ ನಾವು ತಿನ್ನುವ ಆಹಾರದ ಪ್ರತಿಬಿಂಬವಾಗಿದೆ ಅಂತ ನೋಡಿ. ಈ ದೇಹ ಈಗ ಪ್ರೆಸೆಂಟ್ ಏನಿದೆ ನೋಡಿ, ಯಾವುದರ ಪ್ರತಿಬಿಂಬ? ನಮ್ಮ ಯೋಚನೆಯ ಪ್ರತಿಬಿಂಬ, ನಂಬಿಕೆಯ ಪ್ರತಿಬಿಂಬ, ಮತ್ತೆ ನಾವು ತಿಂದಿರುವ ಊಟದ ಪ್ರತಿಬಿಂಬ ಅಂತೆ. ಅದ್ ಕಾರಣ ಏನ್ ಹೇಳಿ? ಈ ದೇಹ ಚೆನ್ನಾಗಿದ್ರು ಕೂಡ ಕಾರಣ ಇವುಗಳೇ. ಚೆನ್ನಾಗಿಲ್ಲ, ಪ್ರಾಬ್ಲಮ್ ಇದೆ, ಮೆಡಿಸಿನ್ ತಗೊಳ್ತಾ ಇದೀನಿ, ಏನೋ ಕಷ್ಟಗಳಾಗ್ತಾ ಇದೆ, ಇದಕ್ಕೂ ಕೂಡ ಕಾರಣ ಏನ್ ಹೇಳಿ? ಇದಕ್ಕೂ ಕೂಡ ಕಾರಣ ನಮ್ಮ ಥಾಟ್ಸ್ ಪ್ಯಾಟರ್ನ್. ನಮ್ಮ ದೇಹದ ಪ್ರತಿಯೊಂದು ಜೀವಕೋಶವು ನಮ್ಮ ಪ್ರತಿ ಸಂಕಲ್ಪ, ಮಾತು ಹಾಗೂ ನಾವು ತಿನ್ನುವ ಆಹಾರಕ್ಕೆ ಸ್ಪಂದಿಸುತ್ತಲೇ ಇರುತ್ತದೆ. ಯಾವುದು? ನಮ್ಮ ಪ್ರತಿಯೊಂದು ಜೀವಕೋಶ, ನಮ್ದು ಜೀವಕೋಶ ನಾವು ಮಾಡುವಂತ ಪ್ರತಿ ಸಂಕಲ್ಪವನ್ನು ಅಬ್ಸರ್ವ್ ಮಾಡತ್ತಂತೆ, ಹಾಗೆ ಮತ್ತೆ ನಮ್ಮ ಆಹಾರಕ್ಕೆ ಸ್ಪಂದಿಸ್ತಾನೆ ಇರತ್ತಂತೆ. ತುಂಬಾ ಇಂಪಾರ್ಟೆಂಟ್ ಹಾಗಾದ್ರೆ ಅಲ್ವಾ? ನಮ್ಮ ದೇಹ ನಮ್ಮ ಬಳಿ ಯಾವಾಗಲೂ ಮಾತನಾಡ್ತಲೇ ಇರ್ತದೆ, ಕೇಳಿಸಿಕೊಳ್ಳಲು ಸಮಯ ಹಾಗೂ ತಾಳ್ಮೆ ಬೇಕು ಅಂತ ನೋಡಿ. ಗೊತ್ತಾ ನಿಮ್ಗೆ? ಊಟ ಮಾಡುವಾಗ ನೆಮ್ಮದಿಯಾಗಿ ಊಟ ಮಾಡಿ, ಕೂತ್ಕೊಂಡು ಊಟ ಮಾಡಿ, ಮೊಬೈಲ್ ನೋಡಬಾರ್ದು, ಟಿವಿ ನೋಡಬಾರ್ದು, ಮಾತಾಡ್ಕೊಂಡು ತಿನ್ಬಾರ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಾ? ಕೆಲವರಿಗೆ ನೀವು ಮೆಡಿಸಿನ್ ಕೊಡಿ, ಸಪ್ಲಿಮೆಂಟ್ ಕೊಡಿ, ಏನಾಯ್ತು ಕೇಳಿ, ಗೊತ್ತೇ ಇಲ್ಲ ಅಂತಾರೆ, ಗೊತ್ತೇ ಆಗಿಲ್ಲ ಅಂತಾರೆ. ಯಾಕೆ ಹೇಳಿ? ಬಾಡಿಯಲ್ಲಿ ಆಗ್ತಿರುವ ಚೇಂಜಸ್ ನ ಅವ್ರಿಗೆ ನೋಟಿಸ್ ಮಾಡಿ ಹೇಳಕ್ ಕೂಡ ಆಗಲ್ಲ ಪಾಪ. ಅಷ್ಟು ಅವರು ಹೊರಗಡೆ ಎಂಗೇಜ್ ಆಗಿರ್ತಾರೆ, ವ್ಯಸ್ತರಾಗಿರ್ತಾರೆ. ನಮ್ಮ ಬಾಡಿಯಲ್ಲಿ ಕೆಲವೊಂದು ಸಿಗ್ನಲ್ಗಳು ಸಿಗ್ತಾ ಇರುತ್ತೆ. ಹೊಟ್ಟೆ ಸ್ವಲ್ಪ ಬರ್ತಾ ಇದೆ ಅಂದ್ರೆ ಅರ್ಥ ಅದು ಒಂದು ಸಿಗ್ನಲ್. ಏನಾದ್ರೂ ನಮಗೆ ಅದು ಇದು ತಿಂದಾಗ ಸಿಗ್ನಲ್ ಕೊಡುತ್ತೆ. ಅದೇ ರೀತಿಯಾಗಿ ನಮಗೆ ಬರುವ ಕಾಯಿಲೆಗಳ ಬಗ್ಗೆ ಕೂಡ ಅದು ಸಿಗ್ನಲ್ ಕೊಡ್ತಾ ಇರುತ್ತೆ, ನಮ್ಗೆ ಹೇಳ್ತಾ ಇರುತ್ತೆ ಅದು. ಬಟ್ ನಾವು ಅದನ್ನ ಕೇಳಿಸ್ಕೊಳ್ತಾ ಇರಲ್ಲ. ನೆಕ್ಸ್ಟ್, ಪ್ರತಿಯೊಂದು ಕ್ಷೇತ್ರದಲ್ಲೂ ಆರೋಗ್ಯವಾಗಿರುವುದು ಇದು ನಮ್ಮ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಆರೋಗ್ಯವಾಗಿರುವುದು ಇದು ನಮ್ಮ ಈಶ್ವರಿಯ ಜನ್ಮಸಿದ್ಧ ಅಧಿಕಾರವಾಗಿದೆ. ಇನ್ನು 8 ಪಾಯಿಂಟ್ ಬರ್ಕೊಂಡಿವಿ ನೋಡಿ. ಪರ್ಸನಲ್ ಹೆಲ್ತ್, ಫ್ಯಾಮಿಲಿ ಹೆಲ್ತ್, ಫ್ಯಾಮಿಲಿ ವೆಕೇಶನ್, ರಿಲೇಶನ್ಶಿಪ್ ಬಗ್ಗೆ, ಹಣಕಾಸಿನ ಬಗ್ಗೆ ಎಲ್ಲ ಬರ್ಕೊಂಡಿರ್ತಾನೆ. ಆ ಎಲ್ಲ ಜಾಗದಲ್ಲೂ ನಾವು ಹೆಲ್ದಿ ಆಗಿರೋದು ನಮ್ದು ಅಧಿಕಾರ ಅಂತೆ. ಈ ಪ್ರಪಂಚಕ್ಕೆ ನಾವು ಬಂದಿರೋದು ಅನ್ಹೆಲ್ದಿ ಆಗಿರೋದಕ್ಕಲ್ಲ. ಕಾಯಿಲೆ ಬರ್ಸ್ಕೊಂಡು, ಆಪರೇಷನ್ ಮಾಡ್ಕೊಂಡು, ಅಯ್ಯೋ ಅಮ್ಮ ಅಂತ ನರಳಾಡೋದಕ್ಕೆ ಬಂದಿದ್ದಲ್ಲ. ನೆಕ್ಸ್ಟ್, ನಮ್ಮ ಆಂತರಿಕ ಮಾನಸಿಕ ಸಂಭಾಷಣೆಯ ಪ್ರಭಾವ ಪ್ರತಿ ಜೀವಕೋಶದಲ್ಲೂ ಆಗ್ತಾ ಇರತ್ತಂತೆ. ನಮ್ಮ ಆಂತರಿಕ ಮಾನಸಿಕ ಸಂಭಾಷಣೆ, ಮನಸ್ಸಿನಲ್ಲಿ ಮಾಡುವ ಸಂಕಲ್ಪದ ಸಂಭಾಷಣೆ ಇದೆ ಅಲ್ವಾ, ಅದರ ಪ್ರಭಾವ ಪ್ರತಿ ಜೀವಕೋಶದಲ್ಲೂ ಆಗ್ತಾ ಇರತ್ತಂತೆ. ಪ್ರಾಬ್ಲಮ್ ಏನ್ ಗೊತ್ತಾ? ಬೆಳಿಗ್ಗೆ ನಾನು ಯಾರೋ ಒಬ್ರು ಮಾತನಾಡ್ತಿರೋದು ಕೇಳಿಸ್ಕೊಂಡಿದ್ದು. ಪ್ರಾಬ್ಲಮ್ ಏನ್ ಗೊತ್ತಾ? ಜೀವಕೋಶಗಳು ಸಾಯ್ಬೇಕಾಗಿರುವ ಟೈಮಲ್ಲಿ ಸತ್ತು ದೇಹದಿಂದ ಎಕ್ಸಿಟ್ ತಗೊಂಡ್ರೆ ಅದು ಒಳ್ಳೇದಂತೆ. ಪ್ರಾಬ್ಲಮ್ ಎಲ್ಲ ಆಗ್ತಿದೆ ಅಂತ ಗೊತ್ತಾ? ಇವಾಗ ಡೇ ಟು ಡೇ ಸಾಯ್ಬೇಕಾಗಿರುವ ಜೀವಕೋಶಗಳು ಕೋಟ್ಯಾಂತರ ಜೀವಕೋಶಗಳು, ಅವುಗಳು ಸಾಯ್ತಾ ಇಲ್ಲಂತೆ. ಅರ್ಧಂಬರ್ಧ ಸಾಯ್ತಾ ಇದ್ದವಂತೆ. ಅರ್ಧಂಬರ್ಧ ಸತ್ರ ಏನಾಗುತ್ತೆ? ಹೋಗೋದಿಲ್ಲ. ಈಗ ಪ್ರಿ ರಾಡಿಕಲ್ ಪ್ರೋಸೆಸ್ಗೆ ಒಳಗಾಗುತ್ತೆ. ಅವಾಗ ಏನಾಗುತ್ತೆ? ಬೇರೆ ಕಾಯಿಲೆಗಳು ಬಂದ್ಬಿಡತ್ತಂತೆ. ಎಕ್ಸಿಟ್ ಆಗ್ತಾ ಇಲ್ಲಂತೆ. ಹುಟ್ಟೋದು ಹುಟ್ತಾ ಇದೆ, ಅನ್ಹೆಲ್ದಿನೋ ಹೆಲ್ದಿನೋ. ಆದ್ರೆ ಈ ಅರ್ಧಂಬರ್ಧ ಸತ್ತಿರುವ ಜೀವಕೋಶಗಳು ಸಂಪೂರ್ಣವಾಗಿ ಸತ್ತು ಹೊರಗಡೆ ಹೋದ್ರೆ ಪ್ರಾಬ್ಲಮ್ ಆಗಲ್ಲ. ಇದು ದೊಡ್ಡ ಪ್ರಾಬ್ಲಮ್ ನಡೀತಾ ಇದೆ ಅಂತ ನಮ್ಮ ಬಾಡಿಯಲ್ಲಿ ಇವಾಗ. ಅದಕ್ಕೆ ಆ ತರ ಇರುತ್ತೆ. ನಮ್ಮ ಆಂತರಿಕ ಮಾನಸಿಕ ಸಂಭಾಷಣೆಯ ಪ್ರಭಾವ ಎಷ್ಟಿದೆ ನೋಡಿ. ಪ್ರತಿ ಜೀವಕೋಶ ಕೇಳಿಸ್ಕೊಳ್ತಾ ಇರತ್ತಂತೆ. ಎಷ್ಟು ಕೇರ್ಫುಲ್ ಆಗಿರ್ಬೇಕಾಗಾದ್ರೆ. ಎಲ್ಲ ಕೇಳಿಸ್ಕೊಳ್ತಾ ಇದ್ದೀರಾ? ನಿನ್ನೆ ಮಾಡಿರೋ ಡ್ರೀಮ್ಸ್ ಫೈಲ್ ಯಾಕೆ ಇಂಪಾರ್ಟೆಂಟ್ ಗೊತ್ತಾಯ್ತಾ? ನಮ್ಮ ಜೀವನದಲ್ಲಾಗುವ ಪ್ರತಿಯೊಂದು ಅನುಭವಕ್ಕೂ 100% ಜವಾಬ್ದಾರ ನಾನೇ ಆಗಿರ್ತೇನೆ. ಅದು ಒಳ್ಳೇದಾಗಿರ್ಲಿ ಅಥವಾ ಕೆಟ್ಟದಾಗಿರ್ಲಿ. ಬೇರೆಯವ್ರನ್ನ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ ಅಂತಾರ. ನಮ್ಮ ಜೀವನದಲ್ಲಾಗುವ ಪ್ರತಿಯೊಂದು ಅನುಭವಕ್ಕೂ 100% ರೆಸ್ಪಾನ್ಸಿಬಲ್ ನಾನೇ ಅಂತೆ, ಗುಡ್ ಆರ್ ಬ್ಯಾಡ್. ಕಾಯಿಲೆ ಬರಲು ಮಾನಸಿಕ ವಾತಾವರಣವನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತೀವಂತೆ. ಈಗ ಒಂದು ಲ್ಯಾಂಡ್ ಇರುತ್ತೆ. ಆ ಲ್ಯಾಂಡ್ ಅನ್ನ ಕ್ಲೀನ್ ಮಾಡಿ ಪಾರ್ಕ್ ಮಾಡಿದ್ರೆ ಹೇಗಿರುತ್ತೆ? ಅಲ್ಲಿ ಕ್ಲೀನ್ ಮಾಡಿಲ್ಲ, ಕಸ ಬಿಸಾಕಿದ್ರೆ ಹೇಗಿರುತ್ತೆ? ಎರಡು ನಾವೇ ಮಾಡೋದು ತಾನೆ. ಚೆನ್ನಾಗಿದ್ರೆ ಎಂಜಾಯ್ ಮಾಡೋದು ನಾವೇ ತಾನೆ. ಆ ಜಾಗದಲ್ಲಿ ಕಸ ಬಿಸಾಕಿದ್ರೆ ಬೈಕೊಂತ ಹೋಗೋದು ನಾವೇ ತಾನೆ. ಸೃಷ್ಟಿಕರ್ತರು ನಾವೇ. ಕಾಯಿಲೆ ಬರಲು ಮಾನಸಿಕ ವಾತಾವರಣವನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಇಲ್ಲಿನ ವಾತಾವರಣ ನಾವೇ ಕೆಟ್ಟದ ರೆಡಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ಆ ತರ ಹೇಳ್ತಾ ಇದ್ದಾರೆ, ಸಂಕಲ್ಪ ಮತ್ತು ಮಾತಿನಿಂದ ನಮ್ಮ ಜೀವನದಲ್ಲಿ ಸಿಹಿ ಕಹಿ ಅನುಭವ ಉಂಟಾಗತ್ತಂತೆ, ಸಂಕಲ್ಪದಿಂದಲೇ. ಹಾಗೆಯೇ ಅನಂತ ಬ್ರಹ್ಮಾಂಡವು ಆಂತರಿಕ ಸಂಭಾಷಣೆಯನ್ನ ಸಂಪೂರ್ಣವಾಗಿ ಬೆಂಬಲಿಸ್ತದಂತೆ. ಇದು ವರ್ಡ್ ನೋಡಿ. ಯಾಕೆ ಅಫರ್ಮೇಶನ್ ನ ಹೊಸದಾಗಿ ಸೆಟ್ ಮಾಡ್ಬೇಕು? ಹೊಸ ಪ್ಯಾಟರ್ನ್ ಯಾಕೆ ಸೆಟ್ ಮಾಡ್ಬೇಕು? ನನ್ನ ಹೆಂಡತಿಗೆ ನಾನು ಹೇಳಿದ ಅರ್ಥನೇ ಆಗಲ್ಲ,
ನನ್ ಗಂಡಂಗೆ ಒಂಚೂರುನು ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅರ್ಥನೇ ಆಗಲ್ಲ, ನಂಗೆ ಸಾಕಾಗಿದೆಪ್ಪ, ಈ ಮಕ್ಳಾದ್ರೂ ಬೇಕಿತ್ತಪ್ಪ, ಮದುವೆ ಆಗದೆ ಹಾಗೇನೆ ಗೋವಿಂದ್ ಸರ್ ತರ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಪ್ಪ, ಹೀಗೆಲ್ಲ ಕೆಲವರು ಹೇಳ್ತಾರೆ. ಆದ್ರೆ ನೆನ್ಪಿರ್ಲಿ, ಸಂಕಲ್ಪ ಮತ್ತು ಮಾತಿನಿಂದ ನಮ್ಮ ಜೀವನದಲ್ಲಿ ಸಿಹಿ ಕಹಿ ಅನುಭವ ಉಂಟಾಗ್ತಾ ಇರ್ತದೆ. ಹಾಗೆಯೇ ಇದು ವೆರಿ ಇಂಪಾರ್ಟೆಂಟ್ ಲೈನ್, ಅನಂತ ಬ್ರಹ್ಮಾಂಡ, ಅದಕ್ಕೆ ಯೂನಿವರ್ಸ್ ಅಂತೀರಿ, ಕಾಸ್ಮಿಕ್ ಅಂತೀರಿ, ಸಬ್ ಕಾನ್ಸಿಯಸ್ ಮೈಂಡ್ ಅಂತೀವಿ. ಆ ಅನಂತ ಬ್ರಹ್ಮಾಂಡವು ನಮ್ಮ ಆಂತರಿಕ ಸಂಭಾಷಣೆಯನ್ನು ಸಂಪೂರ್ಣವಾಗಿ ಬೆಂಬಲ ಮಾಡುತ್ತಂತೆ. ಯಾಕೆ? ಅದು ಒಳ್ಳೆಯ ಆಂತರಿಕ ಸಂಭಾಷಣೆ ಇರಲಿ, ಕೆಟ್ಟ ಆಂತರಿಕ ಸಂಭಾಷಣೆ ಇರಲಿ, ಥಾಟ್ ಪ್ಯಾಟರ್ನ್ ಅದು ಏನಾದ್ರೂ ಮಾಡು ನೀನು, ಅದಕ್ಕೆ ಸಂಪೂರ್ಣವಾದ ತನ್ನ ಬಹುಮತವನ್ನು ಕೊಟ್ಬಿಡುತ್ತೆ, ಅವಿರೋಧ ಆಯ್ಕೆ ಮಾಡ್ಬಿಡುತ್ತೆ, ತಥಾಸ್ತು ಅಂದ್ಬಿಡುತ್ತಂತೆ. ನನ್ನ ಕೆಟ್ಟ ಅಥವಾ ನನ್ನ ಒಳ್ಳೆಯ ಆಂತರಿಕ ಸಂಭಾಷಣೆ ಯಾವುದೇ ಇರಲಿ, ಗುಡ್ ಆರ್ ಬ್ಯಾಡ್, ಸರಿ ತಪ್ಪು, ಕೆಟ್ಟದ್ದು ಒಳ್ಳೇದು, ಅದಕ್ಕೆ ಸಂಪೂರ್ಣ ಬೆಂಬಲ ಕೊಡುತ್ತಂತದ್ದು. ನೀನು ಏನು ಯೋಚನೆ ಮಾಡ್ತಿದ್ಯೋ ಹಾಗೆ ಆಗಲಿ ಅಂತ ಮೇಲ್ಗಡೆ ತಥಾಸ್ತು ಅನ್ನುತ್ತೆ. ಜೊತೆಗೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಪ್ರತಿಯೊಂದು ಆಂತರಿಕ ಮತ್ತು ಬಾಹ್ಯ ಮಾತನ್ನ ಸತ್ಯವೆಂದು ನಂಬುತ್ತದಂತೆ. ಎಷ್ಟು ಡೇಂಜರ್ ಅಲ್ಲ? ನಮ್ಮ ಒಳಗಡೆ ನಡೀತಾ ಇರುವಂತ ಆ ಥಾಟ್ ಪ್ಯಾಟರ್ನ್ ಇದೆಲ್ಲ, ಅದು ಸರಿ ತಪ್ಪು ಅಂತ ಅದು ಗೊತ್ತಾಗಲ್ಲಂತೆ, ಸಬ್ ಕಾನ್ಸಿಯಸ್ ಮೈಂಡ್ ಗೊತ್ತಾಗಲ್ಲಂತೆ, ಯೂನಿವರ್ಸಿಟಿ ಗೊತ್ತಾಗಲ್ಲಂತೆ, ಬ್ರಹ್ಮಾಂಡಕ್ಕೆ ಗೊತ್ತಾಗಲ್ಲಂತೆ. ಆ ಅನಂತ ಬ್ರಹ್ಮಾಂಡ ಜಸ್ಟ್ ಅದು ಕೆಲಸ ಏನಂತ ಗೊತ್ತಾ? ತಥಾಸ್ತು ಅಂತ ಹೇಳೋದು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಯಾರಿಗೊತ್ತು? ಬೆಸ್ಟ್ ಎಕ್ಸಾಂಪಲ್ ಎಲ್ಲಾ ರಾಮಾಯಣ ಮಹಾಭಾರತ ಪುರಾಣದಲ್ಲಿದೆ. ಎಷ್ಟು ಸರಿ ಯೋಚನೆ ಮಾಡ್ತಿದ್ದೆ ನಾನು, ಈ ಬ್ರಹ್ಮನಿಗೆ ಬೇರೆ ಕೆಲಸ ಇಲ್ವಾ? ದಡ್ಡನ ಅವನು. ದೇವತೆಗಳು ಬಂದು ತಪಸ್ ಮಾಡಿದ್ರು, ತಥಾಸ್ತು ಅಂತಾನೆ. ರಾಕ್ಷಸರು ಬಂದ್ಬಿಟ್ಟು ತಪಸ್ ಮಾಡಿದ್ರು ಕೂಡ ತಥಾಸ್ತು ಅಂತಾನೆ. ಲಾಸ್ಟ್ ನೋಡಿದ್ರೆ ಸ್ವರ್ಗಕ್ಕೆ ಬಂದು ಅಟ್ಯಾಕ್ ಮಾಡ್ತಾರೆ. ಈ ಬ್ರಹ್ಮನಿಗೂ ಯಾರಿಗೂ ಬುದ್ಧಿನೇ ಇಲ್ವಾ? ಇವ್ರಿಗೆ ಮತ್ತೆ ದೇವರು ಯಾಕಂತ ಅಂದ್ಕೊಳ್ತಿದ್ರು ನಾನು ಮುಂಚೆ. ಆಕ್ಚುಲಿ ಆ ದೇವ್ರ ಕತೆ ಅಲ್ಲ ಇದು, ಈ ದೇವರುಗಳ ಕತೆ ಇದು, ಯೂನಿವರ್ಸ್ ಕತೆ, ಸಬ್ ಕಾನ್ಸಿಯಸ್ ಮೈಂಡ್ ಕತೆ. ಆಮೇಲೆ ಹೆಂಡತಿ ಬೈಯೋದು, ಗಂಡಂಗ್ ಬೈಯೋದು, ಆಮೇಲೆ ಎಲ್ಲ ಆಗಿ ಯಾರು ಟ್ರ್ಯಾಕಿಗೆ ಬರಲ್ವಾ, ನಮಗ ನಾವೇ ಬೈಕೊಂಡ್ಬಿಡು. ಇದು ನಂದೇ ಥಾಟ್ಸ್ ಪ್ಯಾಟರ್ನ್, ಇದು ಬೇರೆಯವ್ರ ಥಾಟ್ಸ್ ಪ್ಯಾಟರ್ನ್ ಇಲ್ಲ. ಅದಕ್ಕೆ ಬ್ರಹ್ಮನ ಎಕ್ಸಾಂಪಲ್ ಅದೇ. ಅಥವಾ ಶಿವ, ಈಗ ನೋಡಿ, ಶಿವ ಯಾರಿಗೆ ಎಷ್ಟೋ ಜನರಿಗೆ ವರದಾನ ಕೊಟ್ಟಿದ್ದಾರೆ. ಉದಾಹರಣೆಗೆ ಇವನು ಭಸ್ಮಾಸುರರಿಗೆ ಕೊಟ್ಟಿದ್ಯಾರು ವರ? ಶಿವನೇ ಕೊಟ್ಟಿರ್ತಾನೆ. ನಂತರ ಶಿವನನ್ನೇ ಅಟ್ಟಾಡ್ಸ್ಕೊಂಡು ಬರ್ತಾನೆ ಅವನು. ಅಂತ ದೇವ್ರಿಗೆ ಬುದ್ಧಿ ಇಲ್ವಾ? ಅಂದ್ರೆ ಬೇರೆಯವ್ರಿಗೆ ವರ ಕೊಡೋರು ತನ್ನನ್ನು ತಾನು ಸೇಫ್ ಆಗಿ ಇಟ್ಕೊಳ್ಳೋಕೆ ಗೊತ್ತಾಗಲ್ವಾ? ಇಲ್ಲ, ಈ ಪ್ರಪಂಚ ಡಿಸೈನ್ ಆಗಿರೋದೇ ಹಾಗೆ, ನಮಗ್ ಏನ್ ಬೇಕು ಅದ್ ನಾವ್ ಮಾಡ್ಕೊಳ್ಬಹುದು. ಆದ್ರೆ ನೆನ್ಪಿರ್ಲಿ, ಈ ಅನಂತ ಬ್ರಹ್ಮಾಂಡ ಯಾವಾಗಲೂ ಕೂಡ ನನ್ನ ಆಂತರಿಕ ಸಂಭಾಷಣೆಯಾಗಿ ಸಂಪೂರ್ಣ ಬೆಂಬಲ ಕೊಟ್ಬಿಡುತ್ತೆ. ಅದೇ ಬಿಜೆಪಿ ಕಾಂಗ್ರೆಸ್ ಏನೇನೋ ಮಾಡ್ತೀವಲ್ಲ ಬಹುಮತ ಅಂತ, ಆತರ ಬೆಂಬಲ ಕೊಟ್ಬಿಡ್ತವೆ. ಡೇಂಜರ್. ಯಾರು ಎಲ್ಲಿ ಸಮ್ಮಿಶ್ರ ಸರ್ಕಾರ ಆಗ್ತಾರೆ ಗೊತ್ತಿಲ್ಲ, ಬಿ ಕೇರ್ಫುಲ್. ನೆಕ್ಸ್ಟ್, ನಿಮ್ಮ ಎದುರಿಗೆ ಇರುವ ಪರಿಸ್ಥಿತಿ ಅಥವಾ ವ್ಯಕ್ತಿಯನ್ನ ಚೇಂಜ್ ಮಾಡುವುದು ನಿಮ್ಮ ಕೈಯಲ್ಲಿ ಇಲ್ಲ. ಹಲೋ, ಗಾಟ್ ಇಟ್? ನಿಮ್ಮ ಎದುರಿಗೆ ಇರುವ ಪರಿಸ್ಥಿತಿ ಅಥವಾ ವ್ಯಕ್ತಿಯನ್ನ ಚೇಂಜ್ ಮಾಡುವುದು ನಿಮ್ಮ ಕೈಯಲ್ಲಿ ಇಲ್ಲ. ಆದರೆ ಯಾವ್ದು ಕೈಯಲ್ಲಿದೆ ಅದ್ ಮಾಡಲ್ಲ. ಏನು? ಯಾವ್ದು ಕೈಯಲ್ಲಿದೆ? ಥಾಟ್ಸ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡುವುದು ನಿಮ್ಮ ಕೈಯಲ್ಲಿದೆ. ಇದನ್ನ ಹೇಳಿ. ಈಗ ಯಾರ ಇಷ್ಟೆಲ್ಲ ಹೇಳಿದ್ದಲ್ಲ ಸರ್, ಈ ಥಾಟ್ಸ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡೋದು ಬರೆಯೋದಲ್ಲ ಆಗಲ್ಲ ನೋಡಿ, ಪ್ರಾಬ್ಲಮ್ ಇದೆ, ಸರಿ ಮಾಡಕ್ಕಾಗತ್ತಾ ಹೇಳಿ? ದುಡ್ಡು ಬೇಕಾದ್ರೆ ಎಷ್ಟು ಬೇಕಾದ್ರೆ ಕೊಡ್ತೀನಿ, ಆ ಪರ್ಸನ್ ಚೇಂಜ್ ಆಗ್ತಾರಾ? ಮಾಡ್ತೀನಿ. ಇದೆಲ್ಲ ಥಾಟ್ಸ್ ಪ್ಯಾಟರ್ನ್ ಚೇಂಜ್ ಮಾಡಕ್ಕಾಗಲ್ಲ. ಯಾಕೆ ಗೊತ್ತಾ? ಯಾವ್ದು ಮಾಡಕ್ಕಾಗತ್ತೆ ನಾವು ಮಾಡಕ್ ಟ್ರೈ ಮಾಡಲ್ಲಂತೆ. ಅದಕ್ಕೆ ನೋಡಿ, ಅದ್ ಕಂಡೀಷನ್ ನೋಡಿ, ಅಂತಹ ಗುಣ ನಿಮ್ಮಲ್ಲಿ ಇರಬೇಕು. ನಿಮ್ಮ ಬಗ್ಗೆ ಎಷ್ಟು ಪಾಸಿಟಿವ್ ಥಾಟ್ಸ್ ಮಾಡಲು ಸಾಧ್ಯವಿದೆಯೋ ಅದಕ್ಕೂ ಮೀರಿ ಮಾಡಿ. ನೋಡಿ ಎಂತ ವರ್ಡ್ ನೋಡಿದ್ರು, ನಿಮ್ಮ ಬಗ್ಗೆ ಎಷ್ಟು ಪಾಸಿಟಿವ್ ಥಾಟ್ಸ್ ಮಾಡಕ್ ಆಗುತ್ತೆ ನೋಡಿ, ಎಷ್ಟು ಮಾಡಕ್ ಆಗುತ್ತೋ ಅದಕ್ಕೂ ಮೀರಿ ಎಕ್ಸ್ಟ್ರಾ ಮಾಡ್ಬೇಕಂತೆ. ಏನು? ನೆಗೆಟಿವ್ ಅಲ್ಲ, ಪಾಸಿಟಿವ್. ಕ್ಷಮಿಸುವಂತ ಗುಣ ನಮ್ಮಲ್ಲಿರ್ಬೇಕು. ಇಲ್ವಾ? ಅಡಾಪ್ಟ್ ಮಾಡ್ಕೊಳ್ಳೇಬೇಕು, ವಿಧಿ ಇಲ್ಲ. ಎರಡನೇದು, ನಿಮ್ಮ ಬಗ್ಗೆ ಎಷ್ಟು ಪಾಸಿಟಿವ್ ಥಾಟ್ಸ್ ಮಾಡಿಕೊಳ್ಳಲು ಸಾಧ್ಯವಿದೆಯೋ ಅಷ್ಟು ಪಾಸಿಟಿವ್ ಮಾಡ್ಬೇಕಂತೆ, ಎಕ್ಸ್ಟ್ರಾ ಮಾಡ್ಬೇಕಂತೆ, ಮೀರಿ ಮಾಡ್ಬೇಕಂತೆ. ಮತ್ತೆ ಅವತಾರ ಮುಂದೆ ಹೇಳ್ತಾರೆ, ಎಲ್ಲರೂ ನನ್ನನ್ನು ದೂರುತ್ತಾರೆ, ಬೈತಾರೆ, ಇಷ್ಟಪಡ್ತಿಲ್ಲ, ನಿರ್ಲಕ್ಷ್ಯ ಮಾಡ್ತಾರೆ, ಬಳಸ್ಕೊಳ್ತಿದ್ದಾರೆ ಅಂದರೆ ಅರ್ಥ ಏನು? ಈ ವರ್ಡ್ ಇದೆ ಗೊತ್ತಾ? ಇವ್ರಿಗೆ ನಾನು ಹೇಳಿದ್ದೆ ಅರ್ಥ ಆಗಲ್ಲ, ನನ್ನ ಯಾರು ನಂಬೋರಿಲ್ಲ, ನಾನ್ ದುಡ್ಡು ಕೇಳಿದ್ರೆ ಕೊಡಲ್ಲ, ದೂರ್ತಾ ಇರ್ತಾರೆ, ಬೈತಾ ಇರ್ತಾರೆ, ನನ್ನ ಯಾರು ಇಷ್ಟಪಡೋರಿಲ್ಲ, ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾರೆ, ಈ ಸಿಕ್ಕದಾಗೆಲ್ಲ ಯೂಸ್ ಮಾಡ್ಕೊಳ್ತಾರೆ, ನಂತರ ಬಿಸಾಕ್ಬಿಡ್ತಾರೆ. ಈ ಪ್ರಪಂಚದಲ್ಲಿ ಅತ್ಯಂತ ಕಷ್ಟ ಏನ್ ಗೊತ್ತಾ? ತುಂಬಾ ಫೀಲ್ ಆಗೋದು ನಮ್ಮನ್ನ ಯೂಸ್ ಮಾಡ್ಕೊಂಡು ಬಿಸಾಕ್ತಾರೆ ನೋಡಿ. ಅದು ಯಾರೋ ನನ್ನ ಯೂಸ್ ಮಾಡ್ಕೊಂಡ್ರು ಅಂತೀವಿ ನೋಡಿ, ಇದು ತುಂಬಾ ತುಂಬಾ ನೋವು ಕೊಡುವಂತದಂತೆ. ನೀವು ಅಸಮಾಧಾನ, ಟೀಕೆ, ಅಪರಾಧ ಭಾವನೆ, ಭಯ, ಟೀಕೆ ಮಾಡ್ತಿದ್ದೀರಿ ಎಂದು ಅರ್ಥ. ಮೇಲ್ಗಡೆ ಏನೋ ಆಗ್ತಾ ಇದೆ ಅಂದ್ರೆ ಅರ್ಥ, ಈ ಕೆಳಗಡೆ ನಾವೇನೋ ಮಾಡ್ತಾ ಇದೀವಂತೆ. ಬರೀ ಅಸಮಾಧಾನದಲ್ಲಿ ಇರ್ತೀವಂತೆ, ಟೀಕೆ ಮಾಡ್ತಾ ಇರ್ತೀವಂದ್ರೆ ಬ್ಲೇಮ್ ಮಾಡೋದು, ಅಪರಾಧದ ಭಾವನೆಯಲ್ಲಿ ಇರ್ತೀವಂತೀವಿ, ಮತ್ತೆ ಭಯದಲ್ಲಿ ಇರ್ತೀವಂತೆ. ಅದರ ಪರಿಣಾಮವೇ ಮೇಲ್ಗಡೆ ಆಗ್ತಾ ಇರೋದು. ಹಾಗೆ ಜೀವನಕ್ಕೆ ಸಂಬಂಧಿಸಿದ ರಿಸ್ಕ್ ಅಂಡ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ತಾ ಇಲ್ಲ ಅಂತ ಅರ್ಥ ಅಂತೆ. ಜೀವನಕ್ಕೆ ಸಂಬಂಧಪಟ್ಟ ರಿಸ್ಕು, ರೆಸ್ಪಾನ್ಸಿಬಿಲಿಟಿನ ನಾನು ತೆಗೆದುಕೊಳ್ತಾ ಇಲ್ಲ ಅಂತ ಅರ್ಥ ಅಂತೆ. ಚೆಕ್ ಮಾಡ್ಕೊಳ್ಳಿ. ಫ್ಯಾಮಿಲಿ, ಮಕ್ಕಳು, ಎಜುಕೇಶನ್,
ಹಣ ಎಲ್ಲೆಲ್ಲಿ ಕೆಲಸ, ಬಿಸ್ನೆಸ್ ರಿಸ್ಕ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಯಾರಿಗೆ ತಗೊಳಕ್ ಆಗಲ್ಲ ಅವರು ತಮ್ಮ ಥಾಟ್ ಪ್ಯಾಟರ್ನ್ ಅನ್ನು ಚೇಂಜ್ ಮಾಡ್ಕೊಳಲ್ಲಂತೆ, ಬರೀ ಬ್ಲೇಮ್ ಮಾಡ್ತಾ ಇರ್ತಾರಂತೆ ಅಷ್ಟೇ ಅಂತ. ನೆಕ್ಸ್ಟ್ ಆಥರ್ ಹೇಳ್ತಾರೆ, ಇನ್ನು 2 ಸ್ಲೈಡ್ ಇದೆ ಅಷ್ಟೇ. ನಾನು ಇದೆಲ್ಲ ಸೆಟ್ ಮಾಡ್ತಾ ಇರೋದು, ನನಗೆ ಮೆಡಿಟೇಷನ್ ಯಾರಿಗೂ ಮಾಡಿಸ್ತಾ ಇಲ್ಲ, ಸೆಟ್ ಮಾಡ್ತಾ ಇದೀನಿ. ಯಾರ್ಯಾರು ಕಲ್ತ್ಕೊಳ್ತೀರಿ ನೀವು ಬಚಾವಾಗ್ತೀರಿ. ಕೆಲವ್ರು ಎಷ್ಟೇ ಜನ ಕರ್ಕೊಂಡು ಬನ್ನಿ, ಯಾಕೆ ಬಿಸ್ನೆಸ್ ಆಗಲ್ಲ? ಎಲ್ಲೋ ನಿಮ್ಮ ಥಾಟ್ ಪ್ಯಾಟರ್ನ್ ತುಂಬಾ ಕೆಟ್ಟದಾಗಿದೆ. ಅದು ಒಬ್ರದಲ್ಲ, ಮೇ ಬಿ ಇಬ್ರದ್ದು ಇರ್ಬೋದು, ಗಂಡಂದು ಇರ್ಬೋದು, ಹೆಂಡತಿದು ಇರ್ಬೋದು. ಜೀವನದ ಬಗ್ಗೆ, ಲೈಫ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಸಕ್ಸಸ್ ಬಗ್ಗೆ, ಅಥವಾ ಇನ್ನೊಂದೇನೋ ವಿಚಾರದ ಬಗ್ಗೆ ಬರೀ ನೆಗೆಟಿವ್ 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 ಮಾಡಿ 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 ಯೂನಿವರ್ಸ್ ನಿಮ್ಗೆ ಭರ್ಪೂರವಾಗಿ ನೆಗೆಟಿವ್ ಅನ್ನ ತುಂಬಿಸ್ಬಿಟ್ಟಿದೆ. ಅದನ್ನ ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಿಮ್ದೆ. ಯಾವುದೋ ಹಳೆಯ ಥಾಟ್ಸ್ ಪ್ಯಾಟರ್ನ್ಸ್ ಎಲ್ಲ ಸಮಸ್ಯೆಯನ್ನ ನಿಮ್ಮ ಬಳಿ ಅಟ್ರಾಕ್ಟ್ ಮಾಡ್ತಾ ಇರ್ಬೋದು. ಯಾವುದೋ ಕೇಳಿಸ್ಕೊಳ್ಳಿ, ಯಾವುದೋ ಹಳೆಯ ಥಾಟ್ಸ್ ಪ್ಯಾಟರ್ನ್ಸ್ ಎಲ್ಲಾ ಸಮಸ್ಯೆಯನ್ನ ಅಟ್ರಾಕ್ಟ್ ಮಾಡ್ತಾ ಇದೆ, ನಿಮ್ಮ ಬಳಿ ಅಟ್ರಾಕ್ಟ್ ಮಾಡ್ತಾ ಇದೆ. ಅದ್ ಯಾವ ಥಾಟ್ಸ್ ಪ್ಯಾಟರ್ನ್ ಅಂತ ಚೆಕ್ ಮಾಡಕ್ ಕಷ್ಟ ಆಗುತ್ತೆ. ಕಷ್ಟ ಆದಾಗ ಅದನ್ನ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ, ಹೊಸ ಥಾಟ್ ಪ್ಯಾಟರ್ನ್ ಸೆಟ್ ಮಾಡೋ ಅಷ್ಟೇ, ಹಳೆ ಆಟೋಮೆಟ್ಲಿ ಮರ್ಜ್ ಆಗ್ಬಿಡುತ್ತೆ. ಯಾವುದೋ ಒಂದು ಹಳೆಯ ಥಾಟ್ಸ್ ಪ್ಯಾಟರ್ನ್ ಎಲ್ಲಾ ಸಮಸ್ಯೆಗಳನ್ನ ನಿಮ್ಮ ಬಳಿಗೆ ಅಟ್ರಾಕ್ಟ್ ಮಾಡ್ತಾ ಇರಬಹುದು ಅಂತಾರವರು. ನೀವು ಕೂಡ ಈ ರೀತಿ ಬೇರೆಯವರನ್ನ ಟ್ರೀಟ್ ಮಾಡಿರಬಹುದು, ಅದು ಈಗ ಕರ್ಮವಾಗಿ ಅಟ್ರಾಕ್ಟ್ ಕೂಡ ಮಾಡ್ತಾ ಇರಬಹುದು. ನೋಡಿ ಎಷ್ಟು ಇಂಪಾರ್ಟೆಂಟ್ ನೋಡಿ. ಮಾನಸಿಕ ಮೌಖಿಕವಾಗಿ ಏನನ್ನು ನೀಡುತ್ತೇವೆ ಅದು ಖಂಡಿತವಾಗಿ ಹಿಂತಿರುಗಿ ಬಂದೇ ಬರುತ್ತೆ. ಬಾಯಿಂದಾದ್ರೂ ಹೇಳಿ, ಸಂಕಲ್ಪದಿಂದಾದ್ರೂ ಮಾಡಿ, ಕರ್ಮದಿಂದಾದ್ರೂ ಮಾಡಿ, ಅದು ಹಿಂತಿರುಗಿ ಬರುತ್ತೆ ಅಂತ ಅವತಾರ ಹೇಳ್ತಾರೆ. ಲಾಸ್ಟ್ ಪಾಯಿಂಟ್, ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆ ತುಂಬಾ ದಿನಗಳಿಂದ ಎದುರಿಸುತ್ತಾ ಇದ್ದೀರಾ ಅಂದ್ರೆ ನಿಮ್ಮ ಯಾವುದೋ ಓಲ್ಡ್ ಥಾಟ್ಸ್ ಪ್ಯಾಟರ್ನ್ ಚೇಂಜ್ ಮಾಡ್ಬೇಕಿದೆ ಅಂತ ಅರ್ಥ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಯಾವುದೋ ಸಮಸ್ಯೆ ತುಂಬಾ ಕಾಡ್ತಾ ಇದೆ, ತುಂಬಾ ದಿನಗಳಿಂದ ಕಾಡ್ತಾ ಇದೆ ಅಂದ್ರೆ ಅರ್ಥ ನೀವು ಯಾವುದೋ ಓಲ್ಡ್ ಥಾಟ್ಸ್ ಪ್ಯಾಟರ್ನ್ ಅಲ್ಲಿ ಇದ್ದೀರಿ, ಅದು ಎಲ್ಲಾ ಪ್ರಾಬ್ಲಮ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ ಅರ್ಥ. ಈಗ ನೋಡಿ, ಇದರಿಂದ ಏನ್ ಅರ್ಥ ಆಗುತ್ತೆ? ಇದರಿಂದ ಅರ್ಥ ಆಗುತ್ತೆ ಏನಂದ್ರೆ, ನಾನೀಗ ಏನಿದ್ದೀನೋ ನಿಮ್ಮ ಥಾಟ್ಸ್ ಪ್ಯಾಟರ್ನ್ ಗೆ ಈಗ ನಿನ್ನೆ ಸೆಷನ್ ಕನೆಕ್ಟ್ ಮಾಡ್ಕೊಳ್ಳಿ. ನಿನ್ನೆ ಸೆಷನ್ಗೆ ಕನೆಕ್ಟ್ ಮಾಡಿ ಮುಗೀತಿದ್ದು. ನಾನು ಸ್ಪೀಡ್ ಆಗಿ ಓದಿ ಹೇಳಿದೆ, ಇದು ಸ್ಪೀಡ್ ಆಗಿ ಓದಿ ಹೇಳೋದಲ್ಲ, ಇದು ಇಷ್ಟು ದಪ್ಪದ ಪುಸ್ತಕ. ಇಷ್ಟು ದಪ್ಪದ ಪುಸ್ತಕ ನಾನು ಎಲ್ಲ ಶಾರ್ಟ್ ಮಾಡಿ ಹಾಕಿರೋದು ಪಾಯಿಂಟ್ಸ್. ಅದು ನಿಮ್ಗೆ ಈಸಿಯಾಗಿ ಸಿಕ್ಕಿದೆ, ನಾನೇನು ಓದ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ತರ ಇದೆ. ಆದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ಗೊತ್ತಾ? ನನ್ನ ಪ್ರೆಸೆಂಟ್ ಸಿಚುವೇಶನ್ಗೆ ನಾನೇ ಕಾರಣ, ಆದ್ರೆ ಈಸಿ ಇಲ್ಲ, ಅದನ್ನ ಅಕ್ಸೆಪ್ಟ್ ಮಾಡೋದು ಈಸಿ ಇಲ್ಲ. ನಿನ್ನೆ ನಾನು ಹೇಳಿದೆ, ಪ್ರಾಬ್ಲಮ್ ಬರೀರಿ, 8 ಸಬ್ಜೆಕ್ಟ್ ಕೊಟ್ಟಿವಿ, 8ರಲ್ಲೂ ನಂದು ಒಂದ ಪಾಸಿಟಿವ್ ನೆಗೆಟಿವ್ ಏನೋ ಇದೆ. ಪ್ರಾಬ್ಲಮ್ ಬರೀರಿ, ಪ್ರಾಬ್ಲಮ್ಗೆ ಥಾಟ್ಸ್ ಪ್ಯಾಟರ್ನ್ ಬರೀರಿ ಅಂತ ಹೇಳಿದೆ. ಥಾಟ್ಸ್ ಪ್ಯಾಟರ್ನ್ ಬರ್ದ್ರಾ ನೋಡಿ? ನಿನ್ನೆ ನಾನೇನೋ ಹೇಳಿದೆ, ನೀವು ಬರ್ದ್ರಾ ನೋಡಿ? ಜಸ್ಟ್ ಚೆಕ್ ಮಾಡ್ಕೊಂಡು, ನಾನು ಕೇಳಕ್ ಹೋಗಲ್ಲ. ಆ ಥಾಟ್ಸ್ ಪ್ಯಾಟರ್ನ್ ಗೆ ಇವತ್ತಿನ ಸೆಷನ್ ಕೇಳಿಸ್ಕೊಂಡು ಶೇಪ್ ಕೊಡಕ್ಕಾಗತ್ತಾ? ಶೇಪ್ ಥಾಟ್ಸ್ ಪ್ಯಾಟರ್ನ್ ಬ್ಯೂಟಿಫುಲ್ ಆಗಿರ್ಬೇಕು. ಮತ್ತೆ ನಿಮಗೆ ಕೆಲವೊಂದು ಸೇರಿಸ್ತೀನಿ ಮೆಡಿಟೇಷನ್. ನೀವು ಆ ಅಫರ್ಮೇಶನ್ ಮಾಡಬೇಕು, ನಿಮ್ಮದೇ ಅಫರ್ಮೇಶನ್. ನಾನು ಸ್ಪೇಸ್ ಕೊಡ್ತೀನಿ ಮೆಡಿಟೇಷನ್ ಅಲ್ಲಿ, ನೀವು ಆ ಸ್ಪೇಸ್ ನಲ್ಲಿ ನಿಮ್ಮ ಅಫರ್ಮೇಶನ್ ಅನ್ನು ನೋಡಿ ಬೇಕಾದ್ರೆ ಹೇಳಿ, ಒಂದೊಂದೇ ಹೇಳಿ, ಫೀಲ್ ಮಾಡಿ, ಒಂದೊಂದೇ ಹೇಳಿ, ಫೀಲ್ ಮಾಡಿ, ಒಂದೊಂದೇ ನೋಡಿ, ಫೀಲ್ ಮಾಡಿ. ಬಟ್ ಅದು ಹೇಳಲೇಬೇಕು. ಪದೇ ಪದೇ ಆಲ್ಫಾ ಸ್ಟೇಜಿಗೆ ಹೋಗ್ಬೇಕು. ಪದೇ ಪದೇ ಆಲ್ಫಾ ನಾನು ಕರ್ಕೊಂಡು ಹೋಗ್ತೀನಿ, ಆಲ್ಫಾ ಸ್ಟೇಜಿಗೆ ಕರ್ಕೊಂಡು ಹೋಗ್ತೀನಿ. ಇವತ್ತು ನಾನು ಮೆಡಿಟೇಷನ್ ಮಾಡ್ಸಲ್ಲ, ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಅಂತಹ 15 ಪಾಯಿಂಟ್ಸ್ ಗಳನ್ನ ಕೊಡ್ತೀನಿ. ತಡೀರಿ, ನಾಳೆ ನಿಮಗೆ ಅಂತಹ 15 ಪಾಯಿಂಟ್ಸ್ ಗಳನ್ನ ಕೊಡ್ತೀನಿ. ಇದು ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡುತ್ತೆ. ಅದು ರೆಡಿ ಇದೆ, ಆಲ್ರೆಡಿ ರೆಡಿ ಮಾಡಿದೀನಿ. ನಾನು ಇವಾಗ ಫುಲ್ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅದಕ್ಕೋಸ್ಕರ ಹೇಳುದು, ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ. ನೀವು ಬಂದು ಕೂತ್ಕೊಂಡು ಕೇಳಿಸ್ಕೊಳ್ಳೋಕೆ ಇಷ್ಟು ಕಷ್ಟ ಆಗ್ತಿತ್ತಲ್ಲ, ಯಾಕೆ ನಂಗೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆಲ್ಲ. ನೋಡಿ, 15 ಸ್ಟೆಪ್ಸ್ ಆಫ್ ಮೈಂಡ್ ಪ್ರೋಗ್ರಾಮಿಂಗ್ ನಾಳೆ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾಳೆದಿದು ಇಲ್ಲಿ 2 ದಿವಸ ಆಗಿರೋದಕ್ಕಿಂತ ಇಂಪಾರ್ಟೆಂಟ್ ಇರುತ್ತೆ. ನಾಳೆ ನಾನು ಮಾಡ್ತೇನೆ, ಇದು ಕಂಪ್ಲೀಟ್ ಆಗಿ ನಾಳೆ ಮಾಡ್ತೇನೆ. ಇದು 3 ದಿವಸ ಸೆಷನ್ ಇರುತ್ತೆ, ಆಯ್ತಾ? ನೆಕ್ಸ್ಟ್ ನಾನು ಇದನ್ನ ಪದೇ ಪದೇ ಮಾಡಕ್ ಹೋಗಕ್ಕಲ್ಲ, ಆಗಲ್ಲ. ಸೊ ಇವತ್ತಿನ ಸೆಷನ್ ಇಂದ ನಿಮ್ಗೆ ಏನೆಲ್ಲ ಸಿಕ್ತು ಅದನ್ನ ಅಪ್ಲೈ ಮಾಡಿ, ಬರೀರಿ. ಹೊಸ ಥಾಟ್ಸ್ ಪ್ಯಾಟರ್ನ್ ಅನ್ನ ನೀವು ಬರೀರಿ. ಇವತ್ತಾರ ಲಿಂಕ್ ಕೇಳಿದ್ರು, ನಾನು ಲಿಂಕ್ ಅನ್ನು ಕೂಡ ಕಳಿಸಿದ್ದೀನಿ. ನಿನ್ನೆ ಸೆಷನ್ ಲಿಂಕ್ ಯಾರು ಸಿಕ್ಕಿಲ್ಲ, ಅದ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ಕಳಿಸಿದ್ದೀನಿ. ಅದನ್ನ ಯೂಸ್ ಮಾಡ್ಕೊಳ್ಳಿ, ಯಾರು ಅಟೆಂಡ್ ಮಾಡಿಲ್ಲ ಅವರು. ಇವತ್ತು ಸೆಷನ್ ಕೂಡ ಕೇಳಿಸ್ಕೊಳ್ಳಿ, ಸರಿನಾ? ಸೊ ನೆನ್ಪಿರ್ಲಿ, ನನ್ನ ಹತ್ರ ಬರೀ ಸಾಲ ಆಗ್ತಿದೆ ಅರ್ಥ, ನನ್ನ ಹತ್ರ ಸಾಲ ಆಗ್ತಿದೆ ಅರ್ಥ, ಸಾಲ ಆಗ್ತಾ ಇದ್ರೆ ಅರ್ಥ ನಾನೇ ಕಾರಣ. ನನ್ಗೆ ದುಡ್ಡು ಬರ್ಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದ್ರೂ ಕೂಡ ಕಾರಣ, ಅದಕ್ಕೂ ಕಾರಣ ನಾನೇ. ನಮ್ದು ಕೊಡುವ ಕೈ ಆಗ್ಬೇಕು, ಆಗಕ್ಕಾಗತ್ತೆ. ಕೊಡುವ ಕೈ ಆಗ್ಬೇಕು, ಅದು ಕೂಡ ಆಗತ್ತೆ. ನನ್ನ ಮನೆಯಲ್ಲಿ ಅಥವಾ ನನ್ನಲ್ಲಿ ಬರೀ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಇದೆಯಾ, ಅದಕ್ಕೆ ನನ್ನ ಥಾಟ್ ಪ್ಯಾಟರ್ನೇ ಕಾರಣ. ಅಥವಾ ನನಗೆ ಜನ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂದ್ರೂ ಕೂಡ ಅದಕ್ಕೂ ಕೂಡ ನಾನೇ ಕಾರಣ. ಸೊ ಅಲ್ಟಿಮೇಟ್ ಆಗಿ ನನ್ನ ಥಾಟ್ಸ್ ಪ್ಯಾಟರ್ನ್ ಎಲ್ಲೆಲ್ಲೋ ಚೇಂಜ್ ಆಗಕ್ಕಿದೆ. ಅಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳೇಬೇಕು. ಪ್ರಾಬ್ಲಮ್ ನ ಸರಿ ಮಾಡಕ್ಕಾಗಲ್ಲ, ಪರ್ಸನ್ ನ ಸರಿ ಮಾಡಕ್ಕಾಗಲ್ಲ. ಸರಿ ಮಾಡಕ್ ಹೋದ್ರೆ ನನಗೆ ಡ್ಯಾಮೇಜ್ ಆಗುತ್ತೆ, ನನ್ಗೇನೆ ಕಷ್ಟ ಆಗುತ್ತೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ನಿನ್ನೆ ಸೆಷನ್ ಇವತ್ತು ಸೆಷನ್ ಅನ್ನ ನೀವೇ ಮಾಡ್ಬೇಕು. ಅದು ನಿಮ್ಗೆ ವರ್ಕ್ಶಾಪ್. ಅದು ನಾವೆಲ್ಲ ಬಂದ್ಬಿಟ್ಟು ಮನೆಯಲ್ಲಿ ಚೇಂಜ್ ಮಾಡಕ್ ಆಗಲ್ಲ. ಇಷ್ಟು ನೀವು ತಿಳ್ಕೊಂಡು ನೀವೇ ಚೇಂಜ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ
ನಿಮ್ಮ ಥಾಟ್ಸ್ ಪ್ಯಾಟರ್ನ್ ಮೇಲೆ ಕೆಲಸ ಯೂನಿವರ್ಸ್ ಮಾಡುತ್ತೆ. ಸೊ ಹಾಗಾದ್ರೆ ಇಲ್ಲಿಗೆ ಸೆಷನ್ ಅನ್ನ ಮುಗಿಸ್ತೀನಿ. ಇವತ್ತು ನಾನು ಮೆಡಿಟೇಷನ್ ಮಾಡಲ್ಲ, ನಿಮ್ಗೆ ಅದು ಹೋಮ್ ವರ್ಕ್ ಅದನ್ನ ರೆಡಿ ಮಾಡ್ಕೊಂಬಿಡಿ, ಸರಿನಾ? ಜಾಸ್ತಿ ಜಾಸ್ತಿ ಜನ, ನಿನ್ನೆ ಎಷ್ಟು ಜನ ಇದ್ರು? 20 ಜನ ಇದ್ರು. ಇವತ್ತು ಮ್ಯಾಕ್ಸ್ ಟು ಮ್ಯಾಕ್ಸ್ 13ಗೆ ರೀಚ್ ಆಯ್ತು. 12 to 13 ಮೆಂಬರ್ಸ್ ಇದ್ರು ಅಷ್ಟೇ. ಮತ್ತೆ ಉಳಿದವ್ರು ಬಂದಿಲ್ಲ. ಇದು ನಮಗೆ ಬೇಜಾರಾಗುತ್ತೆ. ನಿನ್ನೆ ಬಂದಿದ್ದಾರೆ, ಇವತ್ತು ಬಂದಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಸೊ ಬೇಜಾರ್ ಮಾಡ್ಕೊಳಲ್ಲ, ಬಟ್ ಕೂರ್ಸೋ ಜವಾಬ್ದಾರಿ ನಮ್ದು. ಈ ನಂಬರ್ ಪ್ಲಸ್ ಆಗ್ತಾ ಹೋಗ್ಬೇಕು, ನಂಬರ್ ಮೈನಸ್ ಆಗ್ತಾ ಹೋಗ್ಬಾರ್ದು. ಸೊ ಇಷ್ಟು ವ್ಯಾಲ್ಯೂ ಆಡೆಡ್ ಸೆಷನ್ ಇರುತ್ತೆ. ಮತ್ತೆ ಬೆಳಿಗ್ಗೆ 9:00ವರೆಗೆ ಜಯಶ್ರೀ ಮೇಡಮ್ ಅವರು ಎಕ್ಸರ್ಸೈಸ್ ಮಾಡಿಸ್ತಾರೆ, ಅಲ್ಲಿ ಲೇಡೀಸ್ಗೋಸ್ಕರ ಇರೋದು. ಅದನ್ನ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಯಾರು ಇದ್ರೆ ಫ್ರೀ ಸೆಷನ್ ಅಂತ ಕರೆದು ಕೂರಿಸಿ ಇದ್ ಮಾಡಿ, ಸರಿನಾ? ಸೊ ಇನ್ನು ಕೆಲವೊಂದೆಲ್ಲ ಪ್ರಮೋಷನ್ಸ್ ಮಾಡಕ್ಕಿದೆ, ನೆಕ್ಸ್ಟ್ ಮಾಡ್ತೀನಿ. ನಿನ್ನೆ ಹೇಳಿದ್ವಲ್ಲ, ಇಬ್ಬರಿಗೆ ಹೆಲ್ಪ್ ಮಾಡೋದು. ಸೊ ಪ್ರೆಸೆಂಟೇಶನ್ ಮಾಡ್ತಾ ಇದ್ರ ನೋಡಿ, ಸರಿನಾ? 5 ಜನ ರೈಟ್ ಅಲ್ಲಿ, 5 ಜನ ಲೆಫ್ಟ್ ಅಲ್ಲಿ, ಎ ಅಂಡ್ ಬಿ ನಲ್ಲಿ ಪ್ಲಾನ್ ಶೋ ಮಾಡೋರಿದ್ದಾರ ನೋಡಿ, ಎಲ್ಲ ಮಾಡಕ್ಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹಾಗಾದ್ರೆ ಬಾಯ್, ಗುಡ್ ನೈಟ್. ಕ್ಲೋಸ್ ಮಾಡ್ತೀನಿ. ಓಕೆ, ಬಾಯ್.